Good morning, dear friends. Welcome back to our online classes. In the previous class, we were discussing about inclusive class interval and exclusive class intervals. Inclusive class intervals and exclusive class intervals. Right? We have already discussed about these two terms, and then what exactly inclusive class is. Inclusive class intervals means lower limit as well as upper limits are included in same class. For example, here I will write one class interval 10 to 19, 22, 29, 32, 39. So here three class intervals are there. Lower limit is 10 in this class interval and upper limit is 19. So here lower limit 10 and upper limit 19 are included in the same class. It means that ಇಲ್ಲಿ ನಾವು ನೋಡಿದಾಗ 10 ರಿಂದ 19 ನಾವೇನು ಕ್ಲಾಸ್ ಇಂಟ್ರೋಲ್ ಮಾಡ್ಕೊಂಡಿವಲ್ಲ 10 ರಿಂದ 19 ಒಳಗಿರತಕ್ಕಂತ ಎಲ್ಲಾ ಅಂಕಿಗಳು ಎಲ್ಲಾ ವ್ಯಾಲ್ಯೂಸ್ ಇದೇ ಕ್ಲಾಸ್ ಒಳಗ ಇರ್ತಾವೆ. ಸೊ ಲೋವರ್ ಲಿಮಿಟ್ ಟು ಅಪ್ಪರ್ ಲಿಮಿಟ್ ಏನೇನು ವ್ಯಾಲ್ಯೂಸ್ ಇರ್ತಾವ ಅವು they are included in this class, right? So exclusive class interval ಅಂದ್ರೆ ಏನ್ರಿ? Inclusive class interval ಅಂತಂದ್ರೆ lower limit as well as upper limit are included in the same class, right? So 10 and 19. So up to from 10 up to 19 all the values are included in this class. Again in next class 20 to 19 values are included, right? So this type of class interval is known as inclusive class intervals. And exclusive class interval. Exclusive class interval is exclusive class interval, right? Exclusive class interval means lower limit of the class interval is included lower limit of the class interval is included in same class, and upper limit is excluded from that class and included in next class, right? So exclusive class interval means lower limit of the class interval is included in the same class and upper limit is excluded from that particular class and included in next class. For example, class intervals are 10 to 20, 20 to 30, 30 to 40. ಇಲ್ಲಿ ನೀವು ಅಬ್ಸರ್ವ್ ಮಾಡಿದಾಗ ಮೂರು ಕ್ಲಾಸ್ ಇಂಟರ್ವಲ್ ಅನ್ನು ಬರ್ತೀನಿ ನಾನು. 10 ರಿಂದ 21 ಕ್ಲಾಸ್ ಇಂಟರ್ವಲ್, 20 ರಿಂದ 31 ಕ್ಲಾಸ್ ಇಂಟರ್ವಲ್, 30 ರಿಂದ 41 ಕ್ಲಾಸ್ ಇಂಟರ್ವಲ್ ಐತಿ. ಸೊ 20 ಇಲ್ಲಿ ವ್ಯಾಲ್ಯೂಸ್ ಅನ್ನು ಬರೆದಾಗ 10 to 20 ವ್ಯಾಲ್ಯೂಸ್ ಅನ್ನು ಬರೆದಾಗ 10 ರಿಂದ 20 ತನಕ ಬರೀತೀವಿ. ಬಟ್ 20 ಇಲ್ಲೂ ಐತಿ. ಸೊ 20 ಎಕ್ಸಾಕ್ಟ್ ವ್ಯಾಲ್ಯೂ 20 ಅಂತಂದ್ರೆ ಯಾವ ಕ್ಲಾಸ್ ತಗೋಬೇಕು? 10 to 20 ಒಳಗೆ ತಗೋಬೇಕು ಅಥವಾ 20 to 30 ಒಳಗೆ ತಗೋಬೇಕು? ಸೊ ಅದು ಕನ್ಫ್ಯೂಸ್ ಆಗೈತಿ. ಸೊ ಅದಕ್ಕೆ ನಾವೇನ್ ಮಾಡಬೇಕು ಅಂತಂದ್ರೆ upper limit of class interval, upper limit of every class interval should be excluded and it should be included in next class. ಇಲ್ಲಿ ನೋಡಿ 25 ರ ಸೊ ಇದು ಬಿಡೋದು. ಇಲ್ಲಿ ವ್ಯಾಲ್ಯೂಸ್ ಎಲ್ಲಿಂದ ಎಲ್ಲಿವರೆಗೆ ತಗೋಬೇಕು? 10 to 19 ಮಾತ್ರ ತಗೋದು. 20 ಇಲ್ಲಿ ಎಕ್ಸ್ಕ್ಲೂಡ್ ಮಾಡೋದು. ಇನ್ ನೆಕ್ಸ್ಟ್ ಕ್ಲಾಸ್ 20 ಇನ್ಕ್ಲೂಡ್ ಮಾಡೋದು. ಸೊ 20 ಎಕ್ಸಾಕ್ಟ್ ವ್ಯಾಲ್ಯೂ ಅಂದ್ರೆ ಅದನ್ನ
ನೆಕ್ಸ್ಟ್ ಕ್ಲಾಸ್ ಇಂದ ತಗೊಳ್ಳೋದು 20 to 29 ಇಲ್ಲಿ ತಗೊಳ್ಳೋದು 30 ಇಲ್ಲಿ ಎಕ್ಸ್ಕ್ಲೂಡ್ ಮಾಡೋದು ಇಲ್ಲಿ ಇನ್ಕ್ಲೂಡ್ ಮಾಡೋದು ರೈಟ್ ಸೊ ಈ ರೀತಿಯಾಗಿ ಬರ್ತಿದ್ರೆ ನಾವು ಎಕ್ಸ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್ಸ್ ಅಂತ ಕರಿತೀವಿ ರೈಟ್ ಸೊ ಡಿಫರೆನ್ಸ್ ಬಿಟ್ವೀನ್ ಇನ್ಕ್ಲೂಸಿವ್ ಕ್ಲಾಸ್ ಅಂಡ್ ಎಕ್ಸ್ಕ್ಲೂಸಿವ್ ಕ್ಲಾಸ್ ನಿಮಗೆ ಗೊತ್ತಾಯ್ತು ಅಂತ ಅನ್ಕೋತೀನಿ ಸೊ ಇನ್ಕ್ಲೂಸಿವ್ ಕ್ಲಾಸ್ ಒಳಗ ಲೋವರ್ ಲಿಮಿಟ್ ಮತ್ತು ಅಪ್ಪರ್ ಲಿಮಿಟ್ ಎರಡು ಒಂದೇ ಕ್ಲಾಸ್ ಒಳಗೆ ಇರ್ತಾವ ಎಕ್ಸ್ಕ್ಲೂಸಿವ್ ಕ್ಲಾಸ್ ಒಳಗ ಅಪ್ಪರ್ ಲಿಮಿಟ್ ಏನಿದೆ ಲೋವರ್ ಲಿಮಿಟ್ ಸೇಮ್ ಕ್ಲಾಸ್ ಒಳಗೆ ಇರುತ್ತೆ ಅಪ್ಪರ್ ಲಿಮಿಟ್ ಎಕ್ಸ್ಕ್ಲೂಡ್ ಆಗಿರುತ್ತೆ ಈ ಕ್ಲಾಸ್ ಇಂದ ನೆಕ್ಸ್ಟ್ ಕ್ಲಾಸ್ ಒಳಗೆ ಇನ್ಕ್ಲೂಡ್ ಆಗಿರುತ್ತೆ ರೈಟ್ ಸೊ ಫಾರ್ ಎಕ್ಸಾಂಪಲ್ ಆಗಿ ಹೇಳಿದ್ರೆ ನನಗೆ 20 ವ್ಯಾಲ್ಯೂ ಎಕ್ಸಾಕ್ಟ್ ಆಗಿತ್ತು ಅಂತ ನಮ್ಮ ಕ್ಲಾಸ್ ಇಂಟರ್ವಲ್ಸ್ ಒಳಗ ಅದನ್ನ 20 ಇಲ್ಲೂ ಐತಿ ಯಾವ ಕ್ಲಾಸ್ ಒಳಗೆ ತಗೋಬೇಕು ರೈಟ್ ಅದನ್ನ ಫಸ್ಟ್ ಕ್ಲಾಸ್ ಒಳಗೆ ಎಕ್ಸ್ಕ್ಲೂಡ್ ಮಾಡಿ ನೆಕ್ಸ್ಟ್ ಕ್ಲಾಸ್ ಒಳಗೆ ಇನ್ಕ್ಲೂಡ್ ಮಾಡ್ಕೋಬೇಕು ಅಂದ್ರೆ 10 to 19 ವ್ಯಾಲ್ಯೂಸ್ ಮಾತ್ರ ಈ ಕ್ಲಾಸ್ ಇಂಟರ್ವಲ್ ತಗೋಬೇಕು ನೆಕ್ಸ್ಟ್ 20 ದಿಂದ ಏನಾದ್ರು ಇತ್ತಂದ್ರೆ ಅಪ್ ಟು 20 ಹಿಡ್ಕೊಂಡು 29 ತನ ಈ ಕ್ಲಾಸ್ ಒಳಗೆ ತಗೋಬೇಕು ರೈಟ್ ಮತ್ತೆ 30 ಇಲ್ಲಿ ಎಕ್ಸ್ಕ್ಲೂಡ್ ಮಾಡೋದು 30 ಇಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕು ರೈಟ್ ಸೊ ಲೈಕ್ ದಿಸ್ ವಿ ಹ್ಯಾವ್ ಟು ಮೇಕ್ inclusive and exclusive class intervals right okay next number of classes data collect ಮಾಡಿದೀವಿ ಇನ್ಕ್ಲೂಸಿವ್ ಕ್ಲಾಸ್ ಅಂತ ಏನು ಗೊತ್ತಾಯ್ತು ಎಕ್ಸ್ಕ್ಲೂಸಿವ್ ಕ್ಲಾಸ್ ಅಂತಂದ್ರೆ ಕ್ಲಾಸ್ ಲಿಮಿಟ್ ಅಂದ್ರೆ ಏನು ಓಕೆ ಆಮೇಲೆ ಇನ್ಕ್ಲೂಸಿವ್ ಕ್ಲಾಸ್ ಅನ್ನ ಯಾವ ರೀತಿ ಇರ್ತಾವು ಯಾವ ವ್ಯಾಲ್ಯೂಸ್ ಅದ್ರೊಳಗೆ ಇನ್ಕ್ಲೂಡ್ ಆಗಿರ್ತಾವು ಎಕ್ಸ್ಕ್ಲೂಸಿವ್ ಕ್ಲಾಸ್ ಅಂತಂದ್ರೆ ಏನು ಯಾವ ವ್ಯಾಲ್ಯೂಸ್ ಅದ್ರೊಳಗೆ ಇನ್ಕ್ಲೂಡ್ ಆಗಿರ್ತಾವ ಅಂತ ಗೊತ್ತಾಯ್ತು ಸೊ ಈಗ ಏನು ಮಾಡ್ಬೇಕಂದ್ರೆ ನಂಬರ್ ಆಫ್ ಕ್ಲಾಸಸ್ ನಾವು ಕಲೆಕ್ಟ್ ಮಾಡಿದ್ವಲ್ಲ ಈಗ ಕ್ಲಾಸ್ ಮಾಡಿದ್ವಲ್ಲ ಒಂದೊಂದು ಕ್ಲಾಸ್ 10 to 20 20 to 30 30 to 40 ಅಂತ ಮಾಡಿದ್ರೆ ಇದೊಂದು ಕ್ಲಾಸ್ ನಮ್ಮ ಡೇಟಾಕ ನಾವು ಕಲೆಕ್ಟ್ ಮಾಡಿದಂತ ಡೇಟಾಕ ಇಂಥವು ಎಷ್ಟು ಕ್ಲಾಸ್ಗಳನ್ನು ಮಾಡಬೇಕು ಅದು ನಮಗೆ ಇರ್ತಕ್ಕಂಥ ಸಮಸ್ಯೆ ರೈಟ್ ಸೊ ಅದಕ್ಕೆ ಪ್ರೊಫೆಸರ್ ಸ್ಟ್ರಜ್ ಅಂತಕ್ಕಂಥವ್ರು ಒಂದು ಫಾರ್ಮುಲಾನ ಕ್ರಿಯೇಟ್ ಮಾಡಿದ್ದಾರೆ ಸೊ ಆ ಫಾರ್ಮುಲಾವನ್ನ ಯೂಸ್ ಮಾಡ್ಕೊಂಡು ನಾವು ಎಷ್ಟು ಕ್ಲಾಸ್ ಆಗ್ತಾವ ನಾವು ಕಲೆಕ್ಟ್ ಮಾಡಿದಂತ ಡೇಟಾಗೆ ಇಂಥವು ಎಷ್ಟು ಕ್ಲಾಸ್ಗಳನ್ನ ಮಾಡಬೇಕು ಅನ್ನೋದನ್ನ ನೋಡಬೇಕು ಸೊ ಅದೇನಪ್ಪ ಅಂತ ಪ್ರೊಫೆಸರ್ ಸ್ಟ್ರಜ್ ಫಾರ್ಮುಲಾ ನಂಬರ್ ಆಫ್ ಕ್ಲಾಸಸ್ ಈಸ್ ಈಕ್ವಲ್ಸ್ ಟು number of classes is equals to 1 plus 3.322 into log n right so this is the formula to calculate number of classes so collect ಮಾಡಿದಂತ ಡೇಟಾಗೆ ಎಷ್ಟು ಕ್ಲಾಸ್ ಮಾಡಬೇಕು ಅಂತಾವು ಮತ್ತು ಕ್ಲಾಸ್ ಇಂಟರ್ವಲ್ಸ್ ಎಷ್ಟು ಇರಬೇಕು 5 ಇರಬೇಕಾ 10 ಇರಬೇಕಾ 15 ಇರಬೇಕಾ ಅದು ಕೂಡ ಗೊತ್ತಾಗಬೇಕು ಸೊ ಈ ಒಂದು ಫಾರ್ಮುಲಾನ ಯೂಸ್ ಮಾಡ್ಕೊಂಡು ನಾವು ಏನು ಮಾಡ್ತೀವಿ ಅಂತಂದ್ರೆ ಕ್ಲಾಸ್ ಇಂಟರ್ವಲ್ಸ್ ಎಷ್ಟು ಆಗ್ತಾವ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ ಸೊ ನಂಬರ್ ಆಫ್ ಕ್ಲಾಸ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ಗೊತ್ತಾಯ್ತು ನಂಬರ್ ಆಫ್ ಕ್ಲಾಸ್ ಇಸ್ ಈಕ್ವಲ್ಸ್ ಟು 1 ಪ್ಲಸ್ 3.322 ಇಂಟು ಲಾಗ್ n ಲಾಗ್ ವ್ಯಾಲ್ಯೂ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಗೊತ್ತಾಯ್ತು ನಿಮಗೆ ನೋಡೋಣ ಪ್ರಾಬ್ಲಮ್ ಸ್ಟಾರ್ಟ್ ಮಾಡಬೇಕಾದಾಗ ಲಾಗ್ ವ್ಯಾಲ್ಯೂ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಇನ್ನೊಮ್ಮೆ ಹೇಳ್ತೀನಿ ರೈಟ್ okay so next term width of a class width of a class ಅಂತಂದ್ರೆ ಏನು the difference between upper limit and lower limit is known as width of a class difference between lower limit and upper limit of a class is known as width okay so width ಅಂದ್ರೆ ಏನಪ್ಪ ಅಂತಂದ್ರೆ ಈಗ ಒಂದು ಕ್ಲಾಸ್ ಇಂಟರ್ವಲ್ ಐತಿ 10 to 20 ಅಂತ ಹೇಳಿ ಸೊ ಇದು ಡಿಫರೆನ್ಸ್ ಕ್ಯಾಲ್ಕುಲೇಟ್ ಮಾಡೋದು 20 minus 10 ಎಷ್ಟಾಗೈತಿ 10 this is the width of the class so width of the class ಅನ್ನು ನಾವು c ಅಂತ ಡಿನೋಟ್ ಮಾಡ್ತೀವಿ ನೆನಪಲ್ಲಿ width of the class ಅನ್ನು c ಅಂತ ಡಿನೋಟ್ ಮಾಡ್ತೀವಿ or small I ಅಂತ ಡಿನೋಟ್ ಮಾಡ್ತೀವಿ ನೆನಪಿರಬೇಕು width of the class ಅಂದ್ರೆ difference between upper limit and lower limit of a class right so ಎರಡು ಡಿಫರೆನ್ಸ್ ಎಷ್ಟೈತಿ
10. So therefore formula in rate agtade ille width is equals to upper limit minus lower limit. Upper limit of a class minus lower limit of a class, right? So idu width aitu. Next term important term yavudappa antandre midpoint. Next term midpoint. Okay, midpoint is nothing but central or middlemost value of a class is known as midpoint, right? So central or middlemost value of a class is known as midpoint ಅಂತ ಹೇಳಿದೆ. ಸೊ ಹಾಗಾದ್ರೆ ಏನು ಫಾರ್ಮುಲಾನ ಕ್ರಿಯೇಟ್ ಮಾಡ್ಕೊಬಹುದು ನಾವು ಈಗ midpoint ಗೆ. midpoint is equals to, ಸೊ ಒಂದು ಕ್ಲಾಸ್ ಇರ್ತದೆ ಇಲ್ಲಿ 10 to 20 ಅಂತ ಒಂದು ಕ್ಲಾಸ್ ಇದೆ ಅಂತ ತಿಳ್ಕೊಳ್ಳುವ. ಸೊ ಈ ಕ್ಲಾಸ್ ಒಳಗೆ ಮಿಡ್ಲ್ಮೋಸ್ಟ್ ವ್ಯಾಲ್ಯೂ ಯಾವ್ದು ಆಗ್ತೈತಿ, ಹೌದಾ? ಸೊ ಅದಕ್ಕೆ ಯಾವ ಫಾರ್ಮುಲಾ ಯೂಸ್ ಮಾಡಬೇಕು ಅಂತಂದ್ರೆ ಮಿಡ್ ಪಾಯಿಂಟ್ ಗೆ x ಅಂತ ಡಿನೋಟ್ ಮಾಡ್ತೀವಿ ಆರ್ m ಅಂತ ಡಿನೋಟ್ ಮಾಡ್ತೀವಿ, x ಆರ್ m. ಓಕೆ, ಸೊ ಇದಕ್ಕೆ ಏನು ಫಾರ್ಮುಲಾ ಅಂದ್ರೆ ಅಪ್ಪರ್ ಲಿಮಿಟ್ ಪ್ಲಸ್ ಲೋವರ್ ಲಿಮಿಟ್ ಡಿವೈಡೆಡ್ ಬೈ 2. ಸೊ ಇದಕ್ಕೆ ಎಷ್ಟಾಗುತ್ತೆ, ಈ ಒಂದು ಕ್ಲಾಸ್ ಮಿಡ್ ಪಾಯಿಂಟ್ ಈಗ 20 plus 10 divided by 2. 30 by 2 is equals to 50. So midpoint of this particular class interval is 15, right? So midpoint of the ಏನಂತ ಅರ್ಥ ಆಗುತ್ತೆ ಅಂತ ನಾನು ಹೇಳ್ತೀನಿ, middlemost value of the class. So middle value ಅಂತ ಏನಾಗುತ್ತೆ, ಅದು average value ಇರುತ್ತೆ. So ಇದನ್ನ ಇನ್ನೊಂದು ಏನಂತ ಕರೀತೀವಿ ಅಂತಂದ್ರೆ average value of class ಅಂತ ಕೂಡ ಕರೀತೀವಿ, average value of a class, right? So this is the upper limit, this is the lower limit, and whatever we have calculated now is midpoint or average limit or average value of a class ಅಂತ ಕರೀತೀವಿ, right? So ಈಗ ನೆಕ್ಸ್ಟ್ ಇನ್ನೊಂದು ಟರ್ಮ್ ಐತ್ರಿ ಕರೆಕ್ಷನ್ ಫ್ಯಾಕ್ಟರ್. ಇವನ್ನೆಲ್ಲ ಪಾಯಿಂಟ್ಗಳು ನಮಗೆ ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಹಾಕಬೇಕಾದಾಗ ನಮಗೆ ಹೆಲ್ಪ್ ಆಗ್ತದೆ. ಅದರ ಸಲುವಾಗಿ ಇವನ್ನೆಲ್ಲ ವರ್ಡ್ಗಳನ್ನ ನಾವೀಗ ಎಲ್ಲ ಟರ್ಮ್ಗಳನ್ನ ಒನ್ ಬೈ ಒನ್ ಸ್ಟಡಿ ಮಾಡ್ತಾ ಇದ್ದೀವಿ, ರೈಟ್? ಸೊ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಕರೆಕ್ಷನ್ ಫ್ಯಾಕ್ಟರ್. ಇದು ಇಂಪಾರ್ಟೆಂಟ್ ಟರ್ಮ್ ಇದೆ, ಕರೆಕ್ಷನ್ ಫ್ಯಾಕ್ಟರ್. So what exactly correction factor is? Correction factor is half of the difference between upper limit of a class and lower limit of a preceding class, right? So definition ಬರೀತೀನಿ correction factor. Correction factor is half of the difference between lower limit of a class and upper limit of a preceding class, right? So this is the definition of correction factor. I will write here CF. CF is half of difference between, correction factor is half of the difference between lower limit of a class, between lower limit of a class and upper limit of preceding class. Upper limit of preceding class. So ಏನು correction factor ಅಂತಂದ್ರೆ CF is the half of the difference between. ಇದರಲ್ಲಿ ಈ ಡೆಫಿನಿಷನ್ ನೋಡ್ಕೊಂಡು ನಾವು ಫಾರ್ಮುಲಾ ಕ್ರಿಯೇಟ್ ಮಾಡ್ಕೋಬಹುದು. So ಏನೈತೆ ಡೆಫಿನಿಷನ್ ಒಳಗೆ CF is the half of the difference. Half ಅನ್ನು ಮೊದಲು ನೋಡ್ಕೊಂಡು half. So difference between lower limit of a class and upper limit of preceding class. So ಹಾಗಾದ್ರೆ ಏನ್ರಿ ಒಂದು ಎಕ್ಸಾಂಪಲ್ ನೋಡಿದ್ರೆ 10 to 20
minus, sorry, next to 20 to 30, 30 to 40. So ಇದರಲ್ಲಿ ನಿಮಗೆ ಲೋವರ್ ಲಿಮಿಟ್ ಮತ್ತು ಅಪ್ಪರ್ ಲಿಮಿಟ್ ಯಾವ ಗೊತ್ತಾಗ್ತವೆ ಈಸಿಯಾಗಿ, ರೈಟ್? ಸೊ lower limit, upper in the next class, right? It is the half of the difference between lower limit of a class and upper limit of preceding class, right? So lower limit of a class ಯಾವುದು 10, upper limit of preceding class 20, 10 plus 20. ಎಕ್ಸಾಂಪಲ್ ಬೇರೆ ತಗೊಳ್ಳಿ, ಎಲ್ಲ ಎಕ್ಸಾಂಪಲ್ ಅವ ಇರ್ತವೆ. ಸೊ formula is very CF is equals to half of the difference between lower limit of a class minus upper limit of preceding class. Upper limit of preceding class. So this is the formula to find out correction factor, right? Okay. So correction factor na ಯಾಕೆ ಯೂಸ್ ಮಾಡ್ತೀವಿ ಅಂತ ನಮಗೆ ಗೊತ್ತಾದ್ರೆ ನಾವು ಇಲ್ಲಿ ಎಕ್ಸಾಂಪಲ್ ಅನ್ನು ಈಸಿಯಾಗಿ ಗೊತ್ತಾಗ್ತದೆ. Correction factor is used to convert inclusive as exclusive class interval. It is used to convert inclusive class into exclusive class. Exclusive class. So correction factor ಏನು ನಾವು ಈ ಒಂದು ಫಾರ್ಮುಲಾ ಒಂದು ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ, ಸೊ ಅದನ್ನ ನಾವು ಯಾಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ನಿಮಗೆ ಯಾವ ಟೈಪ್ ಕ್ಲಾಸ್ ಇಂಟರ್ವಲ್ಸ್ ಯಾವ ಟೈಪ್ ಇರ್ತಾವ ಅಂತ ಹೇಳಿದ್ರೆ ಒಂದು ಇನ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್ ಇನ್ನೊಂದು ಎಕ್ಸ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್. ಸೊ ಫಾರ್ ಬೆಟರ್ ಕಂಟಿನ್ಯೂಟಿ ಫಾರ್ ಬೆಟರ್ ಕ್ಯಾಲ್ಕುಲೇಷನ್ಸ್ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಯಾವಾಗಲೂ ಎಕ್ಸ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್ಸ್ ಅನ್ನ ಯೂಸ್ ಮಾಡ್ತೀವಿ. ನಮ್ಮ ಕ್ಯಾಲ್ಕುಲೇಷನ್ ಗೆ ಎಕ್ಸ್ಕ್ಲೂಸಿವ್ ಕ್ಲಾಸ್ ಅನ್ನ ಇಂಕ್ಲೂಡ್ ಮಾಡ್ತೀವಿ. ಇನ್ ಕೇಸ್ ನಮ್ಮ ಪ್ರಾಬ್ಲಮ್ ಒಳಗ ನಮ್ಮ ಸ್ಟಡಿ ಒಳಗ ಅವರು ಇನ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್ಸ್ ಅನ್ನು ಕೊಟ್ಟಿದ್ದಂದ್ರೆ ಇನ್ಕ್ಲೂಸಿವ್ ಕ್ಲಾಸ್ ಅನ್ನ ಎಕ್ಸ್ಕ್ಲೂಸಿವ್ ಕ್ಲಾಸ್ ಆಗಿ ಕನ್ವರ್ಟ್ ಮಾಡುವ ಸಲುವಾಗಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಈ ಕರೆಕ್ಷನ್ ಫ್ಯಾಕ್ಟರ್ ಅನ್ನ ಯೂಸ್ ಮಾಡ್ತೀವಿ, ರೈಟ್? ಸೊ ದಿಸ್ ಇಸ್ ದಿ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ correction factor. Correction factor is equals to lower limit of a class minus upper limit of a preceding class divided by 2. So this is the formula. ಒಂದು ಸಿಂಪಲ್ ಆಗಿರತಕ್ಕಂತ ಎಕ್ಸಾಂಪಲ್ ತಗೊಂಡು ನಾನು ನಿಮಗೆ ಎಕ್ಸಾಂಪಲ್ ತಗೊಂಡು ನೋಡೋಣ. ಸೊ ಇಲ್ಲಿ ಕ್ಲಾಸ್ ಇಂಟರ್ವಲ್ ಬರೀತೀನಿ ಎಕ್ಸಾಂಪಲ್ ಗೆ 10 to 19, 20 to 29, 30 to 39, 40 to 49. ಇವು ನೋಡಿದ ತಕ್ಷಣ ನಮಗೆ ಗೊತ್ತಾಗ್ಬಿಡುತ್ತೆ ಇವು ಇನ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್ಸ್ ಅದಾವ ಅಂತ ಹೇಳಿ. ಸೊ ನಮಗೆ ಏನು ಮಾಡಬೇಕು, ಇನ್ಕ್ಲೂಸಿವ್ ಕ್ಲಾಸ್ ನ ಎಕ್ಸ್ಕ್ಲೂಸಿವ್ ಅಂತ ನೋಡೋಕೆ CF ಕ್ಯಾಲ್ಕುಲೇಟ್ ಮಾಡಬೇಕು. ಅದನ್ನ ಯಾವ ರೀತಿ ಮಾಡಬೇಕು ಅಂತ ಆಮೇಲೆ ಹೇಳ್ತೀನಿ. ಮೊದಲಿಗೆ CF ಕ್ಯಾಲ್ಕುಲೇಟ್ ಮಾಡಬೇಕು. ಫಾರ್ಮುಲಾ ಏನು ನೋಡಿ, CF is equals to half of the difference between lower limit and upper limit. So therefore I have written here 1/2 into lower limit of a class minus upper limit of preceding class. So ಯಾವುದಾದರೂ ಒಂದು ಕ್ಲಾಸ್ ಇಂಟರ್ವಲ್ ಅನ್ನು ಕನ್ಸಿಡರ್ ಮಾಡಿ, ಯಾವುದಾದರೂ ಒಂದು ಕ್ಲಾಸ್ ಇಂಟರ್ವಲ್ ಅನ್ನು ಕನ್ಸಿಡರ್ ಮಾಡಿ. ಸೊ ನೆಕ್ಸ್ಟ್ ಇದು ನೋಡಿ, ಇದು ಲೋವರ್ ಲಿಮಿಟ್ 20 ಐತಿ, ಮೊದಲಿಗೆ ಹಾಫ್ ಬರ್ತೀನಿ. ಲೋವರ್ ಲಿಮಿಟ್ 20 ಐತಿ, ಮತ್ತೆ ಬರಬೇಕು ಅಪ್ಪರ್ ಲಿಮಿಟ್ ಆಫ್ ಪ್ರಿಸಿಡಿಂಗ್ ಕ್ಲಾಸ್, ಅಂದ್ರೆ ಹಿಂದಿನ ಕ್ಲಾಸ್ ಇಂದು ಅಪ್ಪರ್ ಲಿಮಿಟ್ ತಗೋಬೇಕು. ಇದೊಂದು ಪರ್ಟಿಕ್ಯುಲರ್ ಕ್ಲಾಸ್ ಐತಿ, ಇದರೊಳಗೆ ಲೋವರ್ ಲಿಮಿಟ್ ತಗೊಂಡಿ, ಲೋವರ್ ಲಿಮಿಟ್ ರೈಟ್ 20 minus upper limit of preceding class. Upper limit ಏನಿದೆ ಹಿಂದಿನ ಕ್ಲಾಸ್ ಇಂದು 19 ಐತಿ, 19. So 1/2 into 1. So 1/2 is equals to 1 is equal to 0.5, right? 0.5. This is the correction factor. Correction factor value ಯಾವಾಗಲೂ 0.5 ಅನ್ನು ಹಾಕ್ತಿರ್ತೀವಿ. So 0.5 ಆಗ್ತದೆ. ಹಾಗಾದ್ರೆ ಇವನಿಗೆ ಇನ್ಕ್ಲೂಸಿವ್ ಆಗಿ ಇನ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್ಸ್ ಅದಾವಲ್ಲ, ಎಕ್ಸ್ಕ್ಲೂಸಿವ್ ಆಗಿ ಯಾವ ರೀತಿ ಕನ್ವರ್ಟ್ ಮಾಡ್ಕೋಬೇಕು? ಸೊ ಏನು ನಾವು ಕರೆಕ್ಷನ್ ಫ್ಯಾಕ್ಟರ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದವಲ್ಲ CF ಅಂತ ಏನು ಕರಿತೀವಿ, ಇದನ್ನ
ಇಲ್ಲಿ ಲೋವರ್ ಲಿಮಿಟ್ ಮತ್ತು ಅಪ್ಪರ್ ಲಿಮಿಟ್. ಲೋವರ್ ಲಿಮಿಟ್ ಗೆ ಈ 0.5 ಅನ್ನ ಲೆಸ್ ಮಾಡಬೇಕು, ಅಪ್ಪರ್ ಲಿಮಿಟ್ ಗೆ 0.5 ಅನ್ನ ಆಡ್ ಮಾಡಬೇಕು. ಅವಾಗ ನಮಗೆ ಏನಾಗ್ತವೆ ಅಂತಂದ್ರೆ ಕ್ಲಾಸ್ ಗಳು ಇನ್ಕ್ಲೂಸಿವ್ ಆಗಿ ಇದ್ದು ಎಕ್ಸ್ಕ್ಲೂಸಿವ್ ಆಗಿ ಕನ್ವರ್ಟ್ ಆಗ್ತವೆ. ನೋಡ್ರಿ ಸೊ ಏನ್ ಮಾಡಬೇಕು ಅಂತಂದ್ರೆ ಹೌ ಟು ಕನ್ವರ್ಟ್ ಇನ್ಕ್ಲೂಸಿವ್ ಆಸ್ ಎಕ್ಸ್ಕ್ಲೂಸಿವ್. ಐ ವಿಲ್ ರೈಟ್ ಹಿಯರ್. ಏನ್ ಮಾಡಿದ್ರಿ ಕರೆಕ್ಷನ್ ಫ್ಯಾಕ್ಟರ್ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಈಗಾಗಲೇ CF is equals to 0.5 ಅಂತ ಐತಿ. ಇದು ಹೇಗೆ ಮಾಡಬೇಕು ಅಂತಂದ್ರೆ ಇನ್ಕ್ಲೂಸಿವ್ ಕ್ಲಾಸ್ ಅನ್ನ ಎಕ್ಸ್ಕ್ಲೂಸಿವ್ ಆಗಿ ಕನ್ವರ್ಟ್ ಮಾಡೋ ಸಲುವಾಗಿ ಏನು ಮಾಡಬೇಕು, ಕ್ಲಾಸ್ ಗಳು ಅಂತ ಬರ್ತಾ ಬಿಡ್ತೀವಿ. 10 to 19, 20 to 29, ಆಮೇಲೆ 30 to 39 ಈ ರೀತಿಯಾಗಿ ಕ್ಲಾಸ್ ಇಂಟರ್ವಲ್ಸ್ ಅಂತ ತಿಳ್ಕೊಂಡು. ಸೊ ಈಗ ನಮ್ಮ ಇದೇ ಕ್ಲಾಸ್ ಇಂಟರ್ವಲ್ಸ್ ಅನ್ನು ಇಟ್ಕೊಂಡು ಕರೆಕ್ಷನ್ ಫ್ಯಾಕ್ಟರ್ ನ ಕ್ಯಾಲ್ಕುಲೇಟ್ ಮಾಡ್ಕೊಂಡಿವಿ ವಿತ್ ದಿ ಹೆಲ್ಪ್ ಆಫ್ ಫಾರ್ಮುಲಾ. ಸೊ ಈಗ ನಾವು ಇವೇನ್ ಇನ್ಕ್ಲೂಸಿವ್ ಕ್ಲಾಸ್ ಅಲ್ಲ ಇವನ್ನ ಎಕ್ಸ್ಕ್ಲೂಸಿವ್ ಆಗಿ ಕನ್ವರ್ಟ್ ಮಾಡಬೇಕು. ಯಾವ ರೀತಿ ಕನ್ವರ್ಟ್ ಮಾಡಬೇಕು? ಸೊ ಫಸ್ಟ್ ಪಾಯಿಂಟ್ ಲೆಸ್ CF ಅಥವಾ ಸಬ್ಟ್ರಾಕ್ಟ್ CF ಫ್ರಮ್ ಲೋವರ್ ಲಿಮಿಟ್ ಆಫ್ ಎ ಕ್ಲಾಸ್. ಲೋವರ್ ಲಿಮಿಟ್ ಆಫ್ ಎ ಕ್ಲಾಸ್ ನಾವೇನ್ ಮಾಡಬೇಕು, CF ಕ್ಯಾಲ್ಕುಲೇಟ್ ಮಾಡ್ಕೊಂಡಿರ್ತೀವಲ್ಲ ಇದನ್ನ ಲೋವರ್ ಲಿಮಿಟ್ ಆಫ್ ಎ ಕ್ಲಾಸ್ ಅಂತ ಮಾಡಬೇಕು, ಲೆಸ್ ಮಾಡಬೇಕು. ಸೆಕೆಂಡ್ ಏನ್ ಮಾಡ್ತಂದ್ರೆ ಅದನ್ನೇ ಸೇಮ್ CF ಅನ್ನ ಆಡ್ ಮಾಡಬೇಕು. ಆಡ್ CF ಟು ಅಪ್ಪರ್ ಲಿಮಿಟ್ ಆಫ್ ಕ್ಲಾಸ್. ಅಪ್ಪರ್ ಲಿಮಿಟ್ ಆಫ್ ಎ ಕ್ಲಾಸ್. ಸೊ ಈ ರೀತಿ ನಾವು ಎಲ್ಲಾ ಕ್ಲಾಸ್ ಇಂಟರ್ವಲ್ಸ್ ಮಾಡಿದೀವಿ ಅಂತಂದ್ರೆ ಇನ್ಕ್ಲೂಸಿವ್ ಕ್ಲಾಸ್ ಇಂದ ಎಕ್ಸ್ಕ್ಲೂಸಿವ್ ಕ್ಲಾಸ್ ಆಗಿ ಕನ್ವರ್ಟ್ ಮಾಡೋದು. ಸೊ ಈ ಎಲ್ಲಾ ಕ್ಲಾಸ್ ಗಳಿಗೆ ಇದೇ ಪ್ರೊಸೆಸ್ ಕಂಟಿನ್ಯೂ ಆಗ್ತದೆ. ಸೊ ಈಗ ಮೂರು ಕ್ಲಾಸ್ ಅದಾವ, ಇವನು ಈಗ ಮಾಡಿ ನೋಡೋಣ. 10 to 19, 20 to 29, 30 to 39, 40 to 49 ಈ ರೀತಿ ಅದಾವ. ಸೊ ಇವು ಇನ್ಕ್ಲೂಸಿವ್ ಅದಾವು. ಇವನ್ನ ಏನು ಮಾಡಬೇಕು ನಾವೀಗ ಎಕ್ಸ್ಕ್ಲೂಸಿವ್ ಆಗಿ ಮಾಡಬೇಕು. So we have to convert these inclusive class intervals as exclusive class intervals. So then how to calculate? We have to subtract CF from lower limit of a class and we have to add the same CF to upper limit of a class. Here we can observe that lower limit is 10. We have to subtract 0.5 from this 10. So 10 minus 0.5 is equal to 9.5. Okay. We have to add CF to upper limit of a class. So 19 plus 0.5 is equal to 19.5. Like this, we have to continue the calculation process. So 20 minus 0.5 is equal to 19.5, and it will be 29.5. Next, it will be 29.5, and it will be 39.5. This is 39.5 and 49.5. ಈ ರೀತಿ ನಾವು ಏನು ಮಾಡಬೇಕು ಅಂತಂದ್ರೆ ಇನ್ಕ್ಲೂಸಿವ್ ಕ್ಲಾಸ್ ಇದನ್ನ ಎಕ್ಸ್ಕ್ಲೂಸಿವ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಓಕೆ, ಸೊ ನೆಕ್ಸ್ಟ್ ಗೊತ್ತಾಯ್ತಲ್ಲ ಕರೆಕ್ಷನ್ ಫ್ಯಾಕ್ಟರ್ ಅಂತಂದ್ರೆ ಏನು? ಕರೆಕ್ಷನ್ ಫ್ಯಾಕ್ಟರ್ ಇಸ್ ದಿ ಹಾಫ್ ಆಫ್ ದಿ ಡಿಫರೆನ್ಸ್ ಬಿಟ್ವೀನ್ ಲೋವರ್ ಲಿಮಿಟ್ ಆಫ್ ಎ ಕ್ಲಾಸ್ ಅಂಡ್ ಅಪ್ಪರ್ ಲಿಮಿಟ್ ಆಫ್ ಎ ಪ್ರಿಸೀಡಿಂಗ್ ಕ್ಲಾಸ್. ಸೊ ಲೋವರ್ ಲಿಮಿಟ್ ಮತ್ತು ಅಪ್ಪರ್ ಲಿಮಿಟ್ ಡಿಫರೆನ್ಸ್ ಮಾಡ್ಕೊಂಡ ಅರ್ಧ ತೆಗೆದಿವಿ ಅಂತಂದ್ರೆ ಅದಕ್ಕೆ ನಾವು 0.5 ಬರ್ತದೆ, ಅದಕ್ಕೆ ನಾವು CF ಅಂತ ಕರಿತೀವಿ. ಸೊ CF ಅನ್ನ ಯಾಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ನಾವು ಇನ್ಕ್ಲೂಸಿವ್ ಕ್ಲಾಸ್ ಇದನ್ನ ಎಕ್ಸ್ಕ್ಲೂಸಿವ್ ಆಗಿ ಕನ್ವರ್ಟ್ ಮಾಡೋಸೋರಿಗೆ ಕರೆಕ್ಷನ್ ಫ್ಯಾಕ್ಟರ್ ಅನ್ನ ಯೂಸ್ ಮಾಡ್ತೀವಿ. ಸೊ ಇನ್ಕ್ಲೂಸಿವ್ ಇದನ್ನ ಎಕ್ಸ್ಕ್ಲೂಸಿವ್ ಯಾಕೆ ಮಾಡ್ಕೋತೀವಿ ಅಂತಂದ್ರೆ ನಮಗೆ ಕ್ಯಾಲ್ಕುಲೇಷನ್ ಈಜಿ ಆಗಿ ಇರ್ತದೆ, ರೈಟ್? ಸೊ ಕ್ಯಾಲ್ಕುಲೇಷನ್ ಈಜಿ ಆಗೋ ಸಲುವಾಗಿ ನಾವು ಇನ್ಕ್ಲೂಸಿವ್ ಇದನ್ನ ಎಕ್ಸ್ಕ್ಲೂಸಿವ್ ಆಗಿ ಕನ್ವರ್ಟ್ ಮಾಡ್ಕೋತೀವಿ. ಸೊ ಇನ್ಕ್ಲೂಸಿವ್ ಇದನ್ನ ಎಕ್ಸ್ಕ್ಲೂಸಿವ್ ಆಗಿ ಕನ್ವರ್ಟ್ ಮಾಡಬೇಕು ಅಂದ್ರೆ ಏನು ಮಾಡಬೇಕಪ್ಪ ಅಂತಂದ್ರೆ ಲೋವರ್ ಲಿಮಿಟ್ ಒಳಗ CF ಅನ್ನ ಲೆಸ್ ಮಾಡಬೇಕು ಪ್ರತಿಯೊಂದು ಲೋವರ್ ಲಿಮಿಟ್ ಒಳಗ, ಆಮೇಲೆ ಅಪ್ಪರ್ ಲಿಮಿಟ್ ಒಳಗ ಪ್ಲಸ್ ಮಾಡಬೇಕು, ಲೋವರ್ ಲಿಮಿಟ್ ಒಳಗ ಮೈನಸ್ ಮಾಡಬೇಕು. ಅವಾಗ ನಮಗೆ ಈ ರೀತಿಯಾಗಿ ಎಕ್ಸ್ಕ್ಲೂಸಿವ್ ಕನ್ವರ್ಟೆಡ್ ಕ್ಲಾಸ್ ನಿಂದ ಸಿಗ್ತಾವ. ಇವನು ನಾವು ಕ್ಯಾಲ್ಕುಲೇಷನ್ ಗೆ ಯೂಸ್ ಮಾಡಬಹುದು, ರೈಟ್? ಓಕೆ, ಸೊ ಇದೊಂದು CF ಆಯ್ತು. ಇನ್ನ ನಂಬರ್ ಆಫ್ ಕ್ಲಾಸ್ ಯಾವ ರೀತಿ ಇರಬೇಕು ನೋಡಿದ್ರಿ. ವಿಡ್ತ್ ಆಫ್ ಎ ಕ್ಲಾಸ್ ಅಂದ್ರೆ ಏನಂತ ಗೊತ್ತಾಯ್ತು. CF ಅಂದ್ರೆ ಏನು ಗೊತ್ತಾಯ್ತು. ಇನ್ನೊಮ್ಮೆ ನೋಡೋಣ ನಂಬರ್ ಆಫ್ ಕ್ಲಾಸ್ ಅಂದ್ರೆ ಏನು? ನಂಬರ್ ಆಫ್ ಕ್ಲಾಸ್ ಈಸ್ ಈಕ್ವಲ್ಸ್ ಟು ನಂಬರ್
log n. So this is the formula to calculate number of classes. ನಾವು ಏನು ಡೇಟಾ ಕಲೆಕ್ಟ್ ಮಾಡಿರ್ತೀವಲ್ಲ, ಈಗಾಗಲೇ ನಮ್ಗೆ ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಯಾವ ರೀತಿ ಫಾರ್ಮ್ ಮಾಡ್ಕೊಂತ ಗೊತ್ತೈತಿ, ಹೌದಾ? ಸೊ ಡೇಟಾದ ಸೈಜ್ ಕಡಿಮೆ ಇದ್ದಾಗ ನಾವು ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಹಾಕ್ತೀವಿ. ಡೇಟಾದ ಸೈಜ್ ಲಾರ್ಜ್ ಇದ್ದಂದ್ರೆ ಅವಾಗ ನಾವು ಏನು ಮಾಡ್ತೀವಿ, ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ನ ಫಾರ್ಮ್ ಮಾಡ್ಕೋತೀವಿ. ಸೊ ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ನಲ್ಲಿ ನಮಗೆ ಏನು ಇರ್ತಾವೆ ಅಂದ್ರೆ ಕ್ಲಾಸ್ ಇಂಟರ್ವಲ್ಸ್ ಇರ್ತಾವೆ, ಹೌದಾ? 10 to 20, 20 to 30, 30 to 40 ಈ ರೀತಿ ಕ್ಲಾಸ್ ಇರ್ತಾವೆ. ಸೊ ಈ ಕ್ಲಾಸ್ಗೆ ಇಂತ ಎಷ್ಟು ಕ್ಲಾಸ್ ಫಾರ್ಮ್ ಮಾಡ್ಕೋಬೇಕು ನಾವು? 10 ಮಾಡ್ಕೋಬೇಕಾ, 14 ಮಾಡ್ಕೋಬೇಕಾ, 20 ಮಾಡ್ಕೋಬೇಕಾ, ಹೌದಾ? ಸೊ ಅದೊಂದು ಕ್ವಶನ್ ಬರುತ್ತೆ ಅದರ ಸಲುವಾಗಿ. ಸೊ ಇವನ್ನ ಎಷ್ಟು ಮಾಡ್ಕೋಬೇಕು? 40 to 50, 50 to 60, 60 to 70 ಅಂತ ಹಂಗ ಮಾಡ್ಕೋದ್ರೆ ಭಾಳ ಆಗ್ತವೆ, ಹೌದು? ಸೊ ಅದಕ್ಕೆ ಎಷ್ಟು ಎಂಡ್ ಮಾಡಬೇಕು, ಎಷ್ಟು ಕ್ಲಾಸ್ ಮಾಡಬೇಕು ಅಂತ ಅನ್ನೋದಕ್ಕೆ ಈ ಫಾರ್ಮುಲಾ ನಾವು ಯೂಸ್ ಮಾಡ್ತೀವಿ. ದಟ್ ಈಸ್ 1 plus 3.322 log n. This is the formula to calculate. ಮತ್ತೆ ಇನ್ನೊಂದು ಸಮಸ್ಯೆ ಬರುತ್ತೆ, width of a class. width of a class ಏನು ಗೊತ್ತಾ ನಿಮಗೆ? ಡಿಫರೆನ್ಸ್ ಬಿಟ್ವೀನ್ ಲೋವರ್ ಲಿಮಿಟ್ ಅಂಡ್ ಅಪ್ಪರ್ ಲಿಮಿಟ್ ಅಂತ ಹೇಳಿದ್ವಿ. ಬಟ್ ಅದು ಎಷ್ಟು ಇರಬೇಕು? 5 ಇರಬೇಕು, 10 ಇರಬೇಕು, 15 ಇರಬೇಕು, 20 ಇರಬೇಕು. ಸೊ ಈಗ ನೋಡ್ರಿ, 5 ರಿಂದ 10, 10 ರಿಂದ 15 ಬರೆದು ಇದು ಕ್ಲಾಸ್ ವಿಡ್ತ್ ಎಷ್ಟೈತಿ? 5 ಐತಿ. ಅದೇ 10 to 20, 20 to 30, 30 to 40 ಬರೆದು ಅಂದ್ರೆ ಇಲ್ಲಿ ಕ್ಲಾಸ್ ವಿಡ್ತ್ ಎಷ್ಟೈತಿ? 10 ಐತಿ, ರೈಟ್? ಸೊ ಹೀಗಿದ್ದಾಗ ನಾವು ಎಷ್ಟು ಮಾಡ್ಕೋಬೇಕು? ನಮ್ಮ ಪರ್ಟಿಕ್ಯುಲರ್ ಕ್ಲಾಸ್ಗೆ ಕ್ಲಾಸ್ ಅಂತ ನಾವು ಎಷ್ಟು ಮಾಡ್ಕೋಬೇಕು ಅದೊಂದು ಕ್ವಶನ್ ಅಲ್ಲ. ಸೊ ಅದಕ್ಕೆ ವಿಡ್ತ್ ಅನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು, ಎಷ್ಟು ಇರಬೇಕು ಅನ್ನೋದನ್ನ ನೋಡೋಣ. ಸೊ ವಿಡ್ತ್ ಈಸ್ ಈಕ್ವಲ್ಸ್ ಟು ರೇಂಜ್ ಡಿವೈಡೆಡ್ ಬೈ ನಂಬರ್ ಆಫ್ ಕ್ಲಾಸ್. ವಿಡ್ತ್ ಈಸ್ ಈಕ್ವಲ್ಸ್ ಟು ರೇಂಜ್ ಡಿವೈಡೆಡ್ ಬೈ ನಂಬರ್ ಆಫ್ ಕ್ಲಾಸ್, ರೈಟ್? ಸೊ ರೇಂಜ್ ಇಸ್ ದಿ ಡಿಫರೆನ್ಸ್ ಬಿಟ್ವೀನ್ ಹೈಯೆಸ್ಟ್ ವ್ಯಾಲ್ಯೂ ಅಂಡ್ ಲೋಯೆಸ್ಟ್ ವ್ಯಾಲ್ಯೂ ಆಫ್ ದಿ ಡೇಟಾ. Number of class is equals to 1 plus 3.322 log n, right? So ಈ ಒಂದು ಫಾರ್ಮುಲಾದಿಂದ ನಾವು ಏನು ಕ್ಯಾಲ್ಕುಲೇಟ್ ಮಾಡ್ಕೊಂತೀವಿ, ಎಷ್ಟು ಕ್ಲಾಸ್ ಆಗಬೇಕು ನಮ್ದು ಡೇಟಾ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಂತೀವಿ. ಸೊ ಆ ಕ್ಲಾಸ್ ದ ವಿಡ್ತ್ ಎಷ್ಟು ಇರಬೇಕು ಅಂತ ಈ ಫಾರ್ಮುಲಾ ಪ್ರಕಾರ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂತೀವಿ. ಸೊ ವಿಡ್ತ್ is equals to range of a class, sorry, range divided by number of a classes, right? Next, so ಈಗ ಇವೆರಡು ಫಾರ್ಮುಲಾ ಬಹಳ ಇಂಪಾರ್ಟೆಂಟ್ ರೀ. ಆಮೇಲೆ CF ಫಾರ್ಮುಲಾ ಒಂದು ಬಹಳ ಇಂಪಾರ್ಟೆಂಟ್. ಈಗ ಒಂದು ಎಕ್ಸಾಂಪಲ್ ಇಟ್ಕೊಂಡು ನಾವೇನ್ ಮಾಡಬೇಕು ಅಂತಂದ್ರೆ ಇನ್ಕ್ಲೂಸಿವ್ ಅಂದ್ರೆ ಸಾರಿ ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅನ್ನ ಹಾಕೋಣ. ಈಗಾಗಲೇ ಹಿಂದಿನ ಕ್ಲಾಸ್ ಒಳಗೆ ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ನ ಯಾವ ರೀತಿ ಫಾರ್ಮ್ ಮಾಡಬೇಕು ಅಂತ ನಿಮಗೆ ಗೊತ್ತಾಗೈತಿ, ಹೌದಾ? ಈಗ ಈ ಕ್ಲಾಸ್ ಒಳಗೆ ಒಂದು ಎಕ್ಸಾಂಪಲ್ ತಗೊಂಡು ಡೇಟಾ ಇಟ್ಕೊಂಡು ನಾವು ಅವನ್ನ ಯಾವ ರೀತಿ ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಹಾಕಬೇಕು ಅಂತ ನೋಡೋಣ. ಸೊ ಯಾವ ಪ್ರಾಬ್ಲಮ್ ನಾವು ತಗೋತೀನಿಪ್ಪ ಅಂತಂದ್ರೆ ಅದಕ್ಕಿಂತ ಮುಂಚೆ ಕೆಲವೊಂದಿಷ್ಟು ಪ್ರಿನ್ಸಿಪಲ್ಸ್ ಅದಾವ. ಪ್ರಿನ್ಸಿಪಲ್ಸ್ ಆಫ್ ಕ್ಲಾಸಿಫಿಕೇಶನ್ ಅದರೊಳಗೆ ಮುಖ್ಯವಾಗಿ ಯಾವುದು ಕನ್ವಯ ಆಗ್ತದೆ, ಯಾವುದು ಕಂಪೇರ್ ಆಗ್ತದೆ, ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಹಾಕಬೇಕಾದಾಗ ಕೆಲವೊಂದಿಷ್ಟು ರೂಲ್ಸ್ ಗಳನ್ನ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಏನೇನು ರೂಲ್ಸ್ ಅವು? ಪ್ರಿನ್ಸಿಪಲ್ಸ್ ಆಫ್ ಎ ಕ್ಲಾಸಿಫಿಕೇಶನ್. Principles of a classification. Principle number 1 ಅಥವಾ ರೂಲ್ ಅಂತ ಕೂಡ ನಾವು ಕರೀಬಹುದು. ರೂಲ್ ಪ್ರಿನ್ಸಿಪಲ್ಸ್ ಆಫ್ ಕ್ಲಾಸಿಫಿಕೇಶನ್. ಏನು ರೂಲ್ಸ್ ಬೇಕು ನಾವು ಕ್ಲಾಸಿಫಿಕೇಶನ್ ಮಾಡಬೇಕು, ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಹಾಕಬೇಕು ಅಂತ ನೋಡೋಣ. ಸೊ ನಂಬರ್ 1 is number of classes. Number of classes must be between 4 to 15. ಸೊ ನಾವು ಏನು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಹಾಕ್ತಿವಲ್ಲ ಅಲ್ಲಿ ನಂಬರ್ ಆಫ್ ಕ್ಲಾಸಸ್ ಇರ್ತಾವಲ್ಲ ಅವೆಷ್ಟು ಇರಬೇಕಂದ್ರೆ 4 ರಿಂದ 15 ಇರಬೇಕು. ಜನರಲ್ ಆಗಿ ಜನರಲ್ ಅಂತ ಹೇಳ್ತೀವಿ, ಮಸ್ಟ್ ಬರೀಬೇಕು ಜನರಲಿ. ಓಕೆ, ನಂಬರ್ ಆಫ್ ಕ್ಲಾಸಸ್ ಜನರಲಿ ಬಿಟ್ವೀನ್ 4 to 15. 4 ಅಥವಾ 15 ಅಂದ್ರೆ 4 ಗಿಂತ ಕಡಿಮೆ ಆಗೋದು, 15 ಗಿಂತ ಜಾಸ್ತಿ ಆಗೋದು. ಇಫ್ ನೆಸೆಸರಿ ಹೆಚ್ಚು ಮಾಡ್ಕೋಬಹುದು, ಬಟ್ ಜನರಲ್ ಆಗಿ 4 ರಿಂದ 15 ಇದ್ರೆ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಒಂದು ಅಟ್ರಾಕ್ಟಿವ್ ಆಗಿ ಕಾಣ್ತದೆ. ಸೊ ಭಾಳ ಕಡಿಮೆ ಇದ್ರೆ ಅಟ್ರಾಕ್ಟಿವ್ ಅನ್ಸೋದಿಲ್ಲ, ಭಾಳ ಜಾಸ್ತಿ ಆದ್ರೂ ಅಟ್ರಾಕ್ಟಿವ್ ಅನ್ಸೋದಿಲ್ಲ. ಅದ್ರ ಸಲುವಾಗಿ ನಾವೇನು ಫಾರ್ಮ್ ಮಾಡ್ಕೋತಿದ್ವಲ್ಲ ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅನ್ನ, ಸೊ ಅದು ಕ್ಲಾಸ್ ಎಷ್ಟು ಇರಬೇಕು ಅಂತ 4 ರಿಂದ 15 ಇರಬೇಕು. ಓಕೆ, ನೆಕ್ಸ್ಟ್ ಇನ್ನೊಂದೇನಪ್ಪ ಅಂತಂದ್ರೆ
ಎಕ್ಸ್ಕ್ಲೂಸಿವ್ ಕ್ಲಾಸ್ ಮಾಡಬೇಕು ಯಾವತ್ತಿದ್ರು. ಎಕ್ಸ್ಕ್ಲೂಸಿವ್ ಕ್ಲಾಸ್ should be for. Exclusive class should be for. ನಾವು ಮಾಡುವಾಗ ಕ್ಲಾಸ್ ಮಾಡ್ತಿರ್ತೀವಲ್ಲ ಅವಾಗ ಏನು ಮಾಡಬೇಕು ಅಂದ್ರೆ ಎಕ್ಸ್ಕ್ಲೂಸಿವ್ ಕ್ಲಾಸ್ ಮಾಡಬೇಕು ಯಾವಾಗಿದ್ರು. ಫಾರ್ ಬೆಟರ್ ಕಂಟಿನ್ಯೂಟಿ ಅಂಡ್ ಬೆಟರ್ ಕ್ಯಾಲ್ಕುಲೇಷನ್. ಫಾರ್ ಬೆಟರ್ ಕಂಟಿನ್ಯೂಟಿ. ಫಾರ್ ಬೆಟರ್ ಕಂಟಿನ್ಯೂಟಿ ಏನು ಮಾಡಬೇಕಪ್ಪ ಅಂತಂದ್ರೆ ಎಕ್ಸ್ಕ್ಲೂಸಿವ್ ಕ್ಲಾಸ್ಗಳನ್ನು ನಾವು ಫಾರ್ಮ್ ಮಾಡ್ಕೋಬೇಕು. ಆಮೇಲೆ ದಿ ವಿಡ್ತ್ ಆಫ್ ದಿ ಕ್ಲಾಸ್ ಶುಡ್ ಬಿ ಕೆಪ್ಟ್ ಕಾನ್ಸ್ಟಂಟ್. ಮೂರನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ ದಿ ವಿಡ್ತ್ ಆಫ್ ದಿ ಕ್ಲಾಸ್ ಶುಡ್ ಬಿ ಕೆಪ್ಟ್ ಕಾನ್ಸ್ಟಂಟ್. ಏನು ನಾವು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಹಾಕಿರೋ ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಒಳಗೆ ಅದ್ರೊಳಗೆ ಏನು ಕ್ಲಾಸ್ ಇರ್ತಾವಲ್ಲ, ಫಾರ್ ಎಕ್ಸಾಂಪಲ್ 10 to 20, 20 to 30, 30 to 40 ಈ ರೀತಿ ಬರ್ತಿರ್ತೀವಿ ನಾವು. ಸೊ ವಿಡ್ತ್ ಆಫ್ ದಿ ಕ್ಲಾಸ್, ವಿಡ್ತ್ ಆಫ್ ದಿ ಎವ್ರಿ ಕ್ಲಾಸ್ ಶುಡ್ ಬಿ ಕೆಪ್ಟ್ ಕಾನ್ಸ್ಟಂಟ್. ಸೊ ಇಲ್ಲಿ 10 to 20 ಬರೆದು, ಇಲ್ಲಿ ಮತ್ತೆ 20 to 25 ಬರೆದು, ಆಮೇಲೆ ಇಲ್ಲಿ 25 to 40 ಬರೆದು. ಈ ರೀತಿ ಮಾಡೋದ್ರಿಂದ ಕ್ಯಾಲ್ಕುಲೇಷನ್ಗೆ ಹೆಲ್ಪ್ ಆಗೋದು. ಅದರ ಸಲುವಾಗಿ ನಾವು ಏನು ಮಾಡಬೇಕು ಅಂತಂದ್ರೆ, ಸೊ ಪ್ರತಿಯೊಂದು ಕ್ಲಾಸ್ ವಿಡ್ತ್ ಏನೈತಿ ಇಲ್ಲಿ ಎಷ್ಟಾಗೈತಿ, ಇದ್ರದ್ದು 10 ಐತಿ, 10 10 ಇಲ್ಲಿ ಬರ್ತದೆ 20 to 25 5 ಆಗ್ತೈತಿ, 25 to 40 ಬರ್ತದೆ 15 ಆಗ್ತೈತಿ. ಈ ರೀತಿ ಪ್ರತಿಯೊಂದು ಕ್ಲಾಸ್ ಇಂಟರ್ವಲ್ದು ವಿಡ್ತ್ ಹೆಚ್ಚು ಕಡಿಮೆ ಇರಬಾರ್ದು. ಏನಿರಬೇಕು ಅಂದ್ರೆ ಕೆಪ್ಟ್ ಕಾನ್ಸ್ಟಂಟ್ ಆಗಿರಬೇಕು. ಇಸ್ ಇಟ್ ಕ್ಲಿಯರ್? ಸೊ ನೆಕ್ಸ್ಟ್ ಅವಾಯ್ಡ್ ಓಪನ್ ಎಂಡ್ ಕ್ಲಾಸಸ್. Avoid open-end classes because midpoint we cannot find midpoint because we cannot find midpoint. Okay, so ನಾವು ಏನು ಮಾಡಬೇಕು ಅಂದ್ರೆ ಓಪನ್ ಎಂಡ್ ಕ್ಲಾಸ್ ಅನ್ನು ಅವಾಯ್ಡ್ ಮಾಡಬೇಕು. ಓಪನ್ ಎಂಡ್ ಕ್ಲಾಸ್ ಮಾಡಬಾರದು. ಓಪನ್ ಎಂಡ್ ಕ್ಲಾಸ್ ಅಂದ್ರೆ ಏನು ಹೇಳಿದಾರೆ, ಸೊ ಕ್ಲಾಸ್ ಮಾಡುವಾಗ less than 20, less than 40, less than 60 ಈ ರೀತಿ ಕ್ಲಾಸ್ ಇಂಟರ್ವಲ್ಸ್ ಮಾಡಿದ್ರೆ ಅಂತಂದ್ರೆ ಇವು ನಾವು ಓಪನ್ ಎಂಡ್ ಕ್ಲಾಸ್ ಅಂತ ಕರೀತೀವಿ. ಅಥವಾ more than 10, more than 10, more than 20, more than 30 ಈ ರೀತಿ ಮಾಡಿದ್ದೀವಿ ಅಂತಂದ್ರೆ ಅದಕ್ಕೂ ಕೂಡ ನಾವು ಏನು ಅಂತ ಕರಿತೀವಿ, ಓಪನ್ ಎಂಡ್ ಕ್ಲಾಸ್ ಅಂತ ಕರಿತೀವಿ. ಸೊ ಇಲ್ಲಿ ಇದರೊಳಗೆ ಅಪ್ಪರ್ ಲಿಮಿಟ್ ಐತಿ, ಲೋವರ್ ಲಿಮಿಟ್ ಇಲ್ಲ. ಓಕೆ, ಇಲ್ಲಿ ಲೋವರ್ ಲಿಮಿಟ್ ಐತಿ, ಅಪ್ಪರ್ ಲಿಮಿಟ್ ಇಲ್ಲ. ಅದರ ಸಲುವಾಗಿ ನಾವು ಏನಂತ ಕರಿತೀವಿ ಅಂದ್ರೆ ಓಪನ್ ಎಂಡ್ ಕ್ಲಾಸ್ ಅಂತ ಕರಿತೀವಿ. ಸೊ ಇಂಥ ಕ್ಲಾಸ್ ಇಂಟರ್ವಲ್ಗಳನ್ನು ನಾವು ಮಾಡಬಹುದು. ಓಕೆ, ಅವು ಕೂಡ ನಮಗೆ ಮಿಡ್ ಪಾಯಿಂಟ್ ಇದೆ, ಮಿಡ್ ಪಾಯಿಂಟ್ ಅಂತ ಕರಿತೀವಲ್ಲ ನಾವು ಎಕ್ಸ್. ಸೊ ಇದು ನಮಗೆ ಕ್ಯಾಲ್ಕುಲೇಷನ್ ಅಲ್ಲಿ ಬಹಳ ಹೆಲ್ಪ್ ಆಗುತ್ತೆ. ಅದರ ಸಲುವಾಗಿ ಮಿಡ್ ಪಾಯಿಂಟ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ ನಮಗೆ ಓಪನ್ ಎಂಡ್ ಕ್ಲಾಸ್ ಇರಬಾರ್ದು. ಓಪನ್ ಎಂಡ್ ಕ್ಲಾಸ್ ಇತ್ತು ಅಂತಂದ್ರೆ ಇಲ್ಲಿ ಲೆಸ್ ದೆನ್ 20 ಅಂತಂದ್ರೆ 0 ದಿಂದ ಯಾವ ಬೇಕಾದ್ರೂ ಬರ್ತಾವೆ. ಸೊ ಯಾವ ನಾವು ಲೋವರ್ ಲಿಮಿಟ್ ಅಂತ ತಗೋಬೇಕು. ಅದರ ಸಲುವಾಗಿ ಓಪನ್ ಎಂಡ್ ಕ್ಲಾಸ್ ಗಳನ್ನ ಅವಾಯ್ಡ್ ಮಾಡಬೇಕು. ಸೊ ಅವಾಗ ನಾವು ಮಿಡ್ ಪಾಯಿಂಟ್ ಅನ್ನ ಈಸಿಯಾಗಿ ಫೈಂಡ್ ಔಟ್ ಮಾಡ್ಕೋಬಹುದು. ಓಕೆ, ನೆಕ್ಸ್ಟ್ ಫಿಫ್ತ್ ಪಾಯಿಂಟ್ ಈಸ್ ದಿ ಕ್ಲಾಸಸ್ should be arranged in ascending order or in descending order. So ನಾವು ಏನು ಕ್ಲಾಸ್ ಅನ್ನು ಬರೆದಿರ್ತೀವಲ್ಲ, ಎಕ್ಸಾಂಪಲ್ ಬರೀತೀವಿ 10 to 20, 20 to 30, 30 to 40, 40 to 50 ಈ ರೀತಿ ಅಸೆಂಡಿಂಗ್ ಆರ್ಡರ್ ಒಳಗೆ ಇರಬೇಕು. ಅಥವಾ ಇವನ್ನ ರಿವರ್ಸ್ ಮಾಡಿದ್ರೆ ಡಿಸೆಂಡಿಂಗ್ ಆರ್ಡರ್ ಹೋಗ್ತದೆ. 40 to 50, ಓಕೆ, 30 to 40, 20 to 30, 10 to 20 ಈ ರೀತಿ ಇರಬೇಕು. ಅಥವಾ ಈ ರೀತಿ ಇರಬೇಕು. 10 to 20 ಮೊದಲು ಬರ್ತದ, ಆಮೇಲೆ 40 to 50 ಬರ್ತದ, ಆಮೇಲೆ 20 to 30 ಬರ್ತದ, 30 to 40 ಮತ್ತೆ ಮೇಲೆ ಬರ್ತದ. ಈ ರೀತಿ ಮಾಡಬಹುದು. ಯಾವತ್ತೂ ಆರ್ಡರ್ ವೈಸ್ ಇರಬೇಕು. ಆರ್ಡರ್ ಯಾವತ್ತು ಇರಬೇಕು ಅಂದ್ರೆ ಅಸೆಂಡಿಂಗ್ ಆರ್ಡರ್ ಒಳಗೆ ಇರಲಿ ಅಥವಾ ಡಿಸೆಂಡಿಂಗ್ ಆರ್ಡರ್ ಒಳಗೆ ಇರಲಿ. ಸೊ ಈ ರೀತಿ ನಮ್ಮ ಕ್ಲಾಸ್ ಇಂಟರ್ವಲ್ ಇರಬೇಕು. ಸೊ ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ
lower limit of a class must be multiple of 5. Lower limit of a class should be multiple of 5. So ನಾವು ಏನು ಬೇಕಾದ ಫಾರ್ಮ್ ಮಾಡ್ಕೊಳ್ಳಿ, ಎಷ್ಟು ಬೇಕಾದಷ್ಟು ಕ್ಲಾಸ್ ಇಂಟರ್ವಲ್ ಫಾರ್ಮ್ ಮಾಡ್ಕೊಳ್ಳಿ. ಲೋವರ್ ಲಿಮಿಟ್ ಆಫ್ ಎ ಕ್ಲಾಸ್ ಮಸ್ಟ್ ಬಿ ಮಲ್ಟಿಪಲ್ ಆಫ್ 5. ಓಕೆ, ಸೊ ಎಲ್ಲ ಕ್ಲಾಸ್ ಬಂದಿದೆ. ಲೋವರ್ ಲಿಮಿಟ್ ಆಫ್ ಎ ಫಸ್ಟ್ ಕ್ಲಾಸ್, ಲೋವರ್ ಲಿಮಿಟ್ ಆಫ್ ಎ ಫಸ್ಟ್ ಕ್ಲಾಸ್ ಏನೇನು ಲೋವರ್ ಇದು ಕ್ಲಾಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? 10 to 20, 20 to 30, 30 to 40, 40 to 50 ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಇದೇನಿದೆ ಲೋವರ್ ಲಿಮಿಟ್ ಆಫ್ ಕ್ಲಾಸ್. ನೀವು ಕ್ಲಾಸ್ ಇಂಟರ್ವಲ್ಸ್, ಸೊ ಇದು ಪರ್ಟಿಕ್ಯುಲರ್ ಕ್ಲಾಸ್ ಇವೆಲ್ಲ ಇದು ಲೋವರ್ ಲಿಮಿಟ್ ಆಫ್ ಎ ಫಸ್ಟ್ ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಥರ್ಡ್ ಕ್ಲಾಸ್, ಫೋರ್ತ್ ಕ್ಲಾಸ್, ಇದು ಫಸ್ಟ್ ಕ್ಲಾಸ್. ಇದರ ಲೋವರ್ ಲಿಮಿಟ್ ಯಾವತ್ತಿದ್ರು ಇದೇನು 10 ಐತೆ, ಇದು ಮಲ್ಟಿಪಲ್ ಆಫ್ 2 ಯಾವ್ದು ಬೇಕಾದ ವ್ಯಾಲ್ಯೂ ಇದೆ ಅದನ್ನ 5 ರಿಂದ ಗುಣಿಸ್ತಕ್ಕಂತ ಇರಬಹುದು, ಹೌದಾ? ಸೊ ಅದನ್ನ 5 ರಿಂದ ಗುಣಿಸ್ತಕ್ಕಂತ ಇದಕ್ಕೆ ಮಾತ್ರ ನಾವು ಹಾಗೆ ಇಟ್ಕೋಬೇಕು. ಸೊ ಪ್ರತಿಯೊಂದು ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಏನು ಹಾಕಿರ್ತೀವಲ್ಲ ಅದರೊಳಗ ಲೋವರ್ ಲಿಮಿಟ್ ನ ಅಬ್ಸರ್ವ್ ಮಾಡಬೇಕು. ಲೋವರ್ ಲಿಮಿಟ್ ಯಾವತ್ತಿದ್ರು ಮಲ್ಟಿಪಲ್ ಆಫ್ 5 ಇರಬೇಕು. ಮಲ್ಟಿಪಲ್ ಆಫ್ 5 ಅಂದ್ರೆ ಏನಂದ್ರೆ 5, 10, 15, 20, 25 ಇದೇ ರೀತಿನೇ ಇರಬೇಕು ಲೋವರ್ ಲಿಮಿಟ್. ಅದು ಬಿಟ್ಟು 2, 3, 4, 6 ಇವೆಲ್ಲ ಮಲ್ಟಿಪಲ್ ಆಫ್ 5 ಅಲ್ಲ, ರೈಟ್? ಸೊ ಅದ್ರ ಸಲುವಾಗಿ ಪ್ರತಿ ಫಸ್ಟ್ ಕ್ಲಾಸ್ ಇಂದು ಲೋವರ್ ಲಿಮಿಟ್ ಏನಾಗಿರಬೇಕು ಅಂತಂದ್ರೆ ಮಲ್ಟಿಪಲ್ ಆಫ್ 5 ಆಗಿರಬೇಕು, ರೈಟ್? ಸೊ ದೀಸ್ ಆರ್ ದಿ ಪ್ರಿನ್ಸಿಪಲ್ಸ್ ಆಫ್ ಕ್ಲಾಸಿಫಿಕೇಶನ್ಸ್. ಏನೇನು ಪ್ರಿನ್ಸಿಪಲ್? ನಂಬರ್ ಆಫ್ ಕ್ಲಾಸ್ ಮಸ್ಟ್ ಬಿ ಬಿಟ್ವೀನ್ 4 and 15. ನೆಕ್ಸ್ಟ್ ಜನರಲ್ ಆಗಿ 4 ರಿಂದ 15 ಆಗಿರಬೇಕು. ಅವು 15 ಗಿಂತ ಜಾಸ್ತಿನೇ ಆಗಬಹುದು, 4 ಗಿಂತ ಕಡಿಮೆ ಆಗಬಹುದು. ಎಕ್ಸ್ಕ್ಲೂಸಿವ್ ಕ್ಲಾಸ್ ಶುಡ್ ಬಿ ಫಾರ್ಮ್. ಇಲ್ಲಿ ಎರಡು ತರ ಕ್ಲಾಸ್ ಇಂಟರ್ವಲ್ಸ್ ಇದಾವೆ, ಇನ್ಕ್ಲೂಸಿವ್ ಮತ್ತು ಎಕ್ಸ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್ಸ್. ನಾವು ಫಾರ್ಮ್ ಮಾಡಬೇಕಂತ ಕ್ಲಾಸ್ ಯಾವುದು ಇರಬೇಕಂದ್ರೆ ಎಕ್ಸ್ಕ್ಲೂಸಿವ್ ಕ್ಲಾಸ್ ಆಗಿರಬೇಕು. ಸೊ ವಿಡ್ತ್ ಆಫ್ ದಿ ಕ್ಲಾಸ್ ಶುಡ್ ಬಿ ಕೆಪ್ಟ್ ಕಾನ್ಸ್ಟಂಟ್. ಏನು ಕ್ಲಾಸ್ ಇಂಟರ್ವಲ್ಸ್ ವಿಡ್ತ್ ಇರ್ತೈತಲ್ಲ ಆ ವಿಡ್ತ್ ಪ್ರತಿಯೊಂದು ಕ್ಲಾಸಿಗೂ ಈಕ್ವಲ್ ಆಗಿರಬೇಕು. 10 ಇತ್ತಂದ್ರೆ ಎಲ್ಲದಕ್ಕೂ 10 ಅನ್ನ ವಿಡ್ತ್ ಆಗಿರಬೇಕು, 5 ಇತ್ತಂದ್ರೆ ಎಲ್ಲದಕ್ಕೂ 5 ಅನ್ನ ವಿಡ್ತ್ ಆಗಿರಬೇಕು. ಓಕೆ, ನೆಕ್ಸ್ಟ್ ಅವಾಯ್ಡ್ ಓಪನ್ ಎಂಡ್ ಕ್ಲಾಸಸ್. ಈ ತರ ಕ್ಲಾಸ್ ಇರ್ತಾವಲ್ಲ ಲೆಸ್ ದನ್ 20, ಮೋರ್ ದನ್ 20 ಅಂತ, ಸೊ ಇಂಥ ಕ್ಲಾಸ್ಗಳನ್ನ ಅವಾಯ್ಡ್ ಮಾಡ್ಕೋಬೇಕು. ನೆಕ್ಸ್ಟ್ ದಿ ಕ್ಲಾಸಸ್ ಶುಡ್ ಬಿ ಅರೇಂಜ್ಡ್ ಇನ್ ಆರ್ಡರ್ ವೈಸ್. ಅಸೆಂಡಿಂಗ್ ಆರ್ಡರ್ ಇರಬೇಕು, ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಅವ ಆರ್ಡರ್ ವೈಸ್ ಇರಬೇಕು. ನೆಕ್ಸ್ಟ್ ಲೋವರ್ ಲಿಮಿಟ್ ಆಫ್ ಎ ಫಸ್ಟ್ ಕ್ಲಾಸ್. ಸೊ ಏನು ಕ್ಲಾಸ್ ಇಂಟರ್ವಲ್ಸ್ ಬರ್ದಿರ್ತೀವಲ್ಲ ನಾವು ಆ ಕ್ಲಾಸ್ ಇಂಟರ್ವಲ್ಸ್ ಫಸ್ಟ್ ಕ್ಲಾಸ್ ಅಂತ, ಆ ಫಸ್ಟ್ ಕ್ಲಾಸ್ ದ ಲೋವರ್ ಲಿಮಿಟ್ ಯಾವತ್ತಿದ್ರು ಮಲ್ಟಿಪಲ್ ಆಫ್ 5 ಆಗಿರಬೇಕು. ಅವಾಗ ಮಾತ್ರ ನಾವು ಒಂದು ಬೆಟರ್ ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಹಾಕಕ್ಕೆ ಸಾಧ್ಯ ಆಗ್ತೈತೆ. ಸೊ ನಾವು ಯಾವುದೋ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಹಾಕಬಹುದು. ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಹಾಕಬೇಕಾದಾಗ ಈ ವಸ್ತು ಪಾಯಿಂಟ್ಸ್ ಗಳನ್ನ ಗಮನದಲ್ಲಿ ಇಟ್ಕೊಂಡು ನಾವು ಏನು ಮಾಡಬೇಕು ಅಂತಂದ್ರೆ ಕ್ಲಾಸ್ ಅನ್ನ ಓಕೆ ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅನ್ನ ಹಾಕಬೇಕು. ಸೊ ನೋಡೋಣ, ಇಲ್ಲಿ ನಿಮ್ಮದೇ ಆಗಿರತಕ್ಕಂತದ್ದು ಒಂದು ಎಕ್ಸಾಂಪಲ್ ನೋಡೋಣ. ನಿಮ್ಮ NCERT ಟೆಕ್ಸ್ಟ್ ಬುಕ್ ನಲ್ಲಿ ಐತಿ. ಸೊ ಇದು ಎಕ್ಸಾಂಪಲ್ ನಂಬರ್ 1. ಏನಂತಪ್ಪ ಅಂತಂದ್ರೆ ಅವು let us consider the weights of 50 students of a college. So ಇಲ್ಲಿ ಬರೀತೀವಿ ನಾವು 50 ಸ್ಟೂಡೆಂಟ್ಸ್ ವೇಟ್ ಎಷ್ಟಿರ್ತದ ಅಂತ. ಸೊ ಒಂದು ಡೇಟಾ ಕಲೆಕ್ಟ್ ಮಾಡಿ, ವೇಟ್ ಡೇಟಾ ಕಲೆಕ್ಟ್ ಮಾಡ್ಕೊಂಡ್ರೆ ಒಂದು ಕಾಲೇಜ್ ಇರ್ತಕ್ಕಂಥ 50 ಸ್ಟೂಡೆಂಟ್ಗಳನ್ನ ಸರ್ವೆ ಮಾಡಿ ಅವರ ವೇಟ್ಸ್ ಅನ್ನ ಚೆಕ್ ಮಾಡಿ. ಸೊ ಆ ವೇಟ್ಸ್ ಎಷ್ಟಿರ್ತದ ಅಂತಂದ್ರೆ 42, 47, 54, 49, 56. ಇದು ನಮ್ಮ NCERT ಟೆಕ್ಸ್ಟ್ ಬುಕ್ ಒಳಗಿದೆ ಎಕ್ಸಾಂಪಲ್ ನಂಬರ್ 1 ಪೇಜ್ ನಂಬರ್ 39 ಒಳಗಿದೆ, ರೈಟ್? ನೆಕ್ಸ್ಟ್ 62, 50, 39, 61, 38, 46, 58, 51, 41, 45. Next 54, 49, 58,
40, 52, 41, 51, 47, 58, 46, 37, 42, 64, 49, 40, 54, 46, 37, 48, 54, 46, 43, 43, 59, 63. Next class 44, 37, 48, 57 and 41, and again next 32, 42, 49, 37, 51, 45, 39, 48, 34, 41. So ಇಷ್ಟು ಡೇಟಾ ಕೊಟ್ಟಾಗ ಈ ಡೇಟಾ ಇಟ್ಕೊಂಡು ನಾವು ಏನು ಮಾಡಬೇಕು ಅಂತಂದ್ರೆ ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಹಾಕಬೇಕು. ಸೊ ಈ ಡೇಟಾ ಇಟ್ಕೊಂಡು ಈ ಸದ್ಯಕ್ಕೆ ನಿಮಗೆ ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಹಾಕಂತಂದ್ರೆ ಹಾಕ್ತೀರಿ ಈಸಿಯಾಗಿ. ಏನು ಮಾಡ್ತೀರಿ, ಇದರೊಳಗೆ ಒಂದು ಲೋಯೆಸ್ಟ್ ವ್ಯಾಲ್ಯೂ ತಗೊಳ್ತೀರಿ, ಆಮೇಲೆ ಹೈಯೆಸ್ಟ್ ವ್ಯಾಲ್ಯೂ ತಗೋತೀರಿ. ಲೋಯೆಸ್ಟ್ ವ್ಯಾಲ್ಯೂದಿಂದ ಹೈಯೆಸ್ಟ್ ವ್ಯಾಲ್ಯೂ ತನಕ ಯಾವುದೋ ಅಂಕಿ ರಿಪೀಟ್ ಆಗಲ್ಲ ಒಂದು ಕಾಲಮ್ದಲ್ಲಿ ಬರ್ಕೋತೀರಿ, ಹೌದಾ? ಸೊ ಅವ ವೇರಿಯೇಬಲ್ ಎಷ್ಟು ಸರಿ ರಿಪೀಟ್ ಆಗ್ಯಾವ ಅಂತ ಹೇಳಿ ಟ್ಯಾಲಿ ಮಾರ್ಕ್ ಹಾಕೋತೀರಿ. ಅವನ್ನ ಎಷ್ಟು ಟ್ಯಾಲಿ ಮಾರ್ಕ್ ಆಗಿದೆ ಕೌಂಟ್ ಮಾಡಿ ಮಾಡ್ತಂದ್ರೆ ಫ್ರೀಕ್ವೆನ್ಸಿ ಅಂತ ಬರೀತೀರಿ. ಬಟ್ ನಾವೇನ್ ಮಾಡಬೇಕಾಗಿರ್ತದೆ, ಈ ಡೇಟಾ ಇಟ್ಕೊಂಡು ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ನ ಫಾರ್ಮ್ ಮಾಡಬೇಕಾಗಿತ್ತು. ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಇಲ್ಲಿ ಬರೀತೀವಿ ಫಾರ್ ಅಥವಾ ಕನ್ಸ್ಟ್ರಕ್ಟ್ continuous frequency distribution. ಈ ಒಂದು ಡೇಟಾ ಏನಿದೆ, ಸೊ ವೇಟ್ ಆಫ್ 50 ಸ್ಟೂಡೆಂಟ್ಸ್ ಆಫ್ ಎ ಕಾಲೇಜ್ ಒಂದು ಡೇಟಾ ಕೊಟ್ಟರೆ ಈ ಡೇಟಾವನ್ನು ಇಟ್ಕೊಂಡು ನಾವು ಏನು ಮಾಡಬೇಕು, ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅನ್ನು ಹಾಕಬೇಕು. ಸೊ ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಹಾಕಬೇಕಂದಾಗ ನಮಗೆ ಏನೇನು ಪ್ರಾಬ್ಲಮ್ ಆಗ್ತಾವೆ ಅಂತ ಮೊದಲಿಗೆ ಕ್ಲಾಸಿಂದ ವಿಡ್ತ್ ಎಷ್ಟು ಇರಬೇಕು, ಆಮೇಲೆ ಎಷ್ಟು ಕ್ಲಾಸ್ ಮಾಡಬೇಕು. ಸೊ ಇವು ನಮಗೆ ಇರ್ತಕ್ಕಂಥ ಪ್ರಾಬ್ಲಮ್, ಹೌದಾ? ಸೊ ಇದಕ್ಕೆ ನಾವೇನ್ ಮಾಡಬೇಕು ಅಂತಂದ್ರೆ ಈ ವಿಡ್ತ್ ಮತ್ತೆ ಕ್ಲಾಸ್ ವಿಡ್ತ್ ಕ್ಯಾಲ್ಕುಲೇಟ್ ಮಾಡಕ್ಕೆ ಕ್ಲಾಸ್ ಕ್ಯಾಲ್ಕುಲೇಟ್ ಮಾಡಕ್ಕೆ ಈಗ ನಾನು ನಿಮಗೆ ಒಂದು ಫಾರ್ಮುಲಾ ಬರ್ತೀನಿ. ಸೊ ವಿಡ್ತ್ ಈಸ್ ಈಕ್ವಲ್ಸ್ ಟು ಏನ್ರಿ, ವಿಡ್ತ್ ಈಸ್ ಈಕ್ವಲ್ಸ್ ಟು ರೇಂಜ್ ಡಿವೈಡೆಡ್ ಬೈ ನಂಬರ್ ಆಫ್ ಕ್ಲಾಸಸ್. ಸೊ ವಿಡ್ತ್ ಗೊತ್ತಾಗಬೇಕು ಅಂತಂದ್ರೆ ಏನು ಗೊತ್ತಾಗಬೇಕು ನಮಗೆ, ನಂಬರ್ ಆಫ್ ಕ್ಲಾಸಸ್ ಎಷ್ಟು ಅಂತ ಗೊತ್ತಾಗಬೇಕು. ಸೊ ನಂಬರ್ ಆಫ್ ಕ್ಲಾಸಸ್ ಗೊತ್ತಾಗಬೇಕು. ನಂಬರ್ ಆಫ್ ಕ್ಲಾಸಸ್ ಈಸ್ ಈಕ್ವಲ್ಸ್ ಟು ಎಷ್ಟು ಕ್ಲಾಸ್ ಮಾಡಬೇಕು, ನಂಬರ್ ಆಫ್ ಕ್ಲಾಸಸ್ ಇಸ್ ಈಕ್ವಲ್ ಟು ಏನಪ್ಪಾ ಅಂತಂದ್ರೆ 1 plus 3.322 log n. This is the formula to calculate number of classes. ಇವೆರಡು ಫಾರ್ಮುಲಾಗಳನ್ನು ನಾವು ವಿಡ್ತ್ ಮತ್ತು ನಂಬರ್ ಆಫ್ ಕ್ಲಾಸಸ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ವಿಡ್ತ್ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ರೇಂಜ್ ಗೊತ್ತಿರಬೇಕು. ರೇಂಜ್ ಈಸ್ ಈಕ್ವಲ್ಸ್ ಟು ಏನವು ಹೈಯೆಸ್ಟ್ ವ್ಯಾಲ್ಯೂ ಮೈನಸ್ ಲೋಯೆಸ್ಟ್ ವ್ಯಾಲ್ಯೂ. ಲಾಸ್ಟ್ ಕ್ಲಾಸ್ ಓದ್ತೀವಿ. Range is equals to highest value of the data and lowest value of the data. So ಇವು ಮೂರು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ ಅಂತಂದ್ರೆ ನಮಗೆ ನಂಬರ್ ಆಫ್ ಕ್ಲಾಸಸ್ ಎಷ್ಟು ಆಗ್ತಾವು, ವಿಡ್ತ್ ಎಷ್ಟು ಮಾಡಬೇಕು ಅಂತ ಗೊತ್ತಾಗುತ್ತೆ. ಸೊ ಇಲ್ಲಿ ಸೊಲ್ಯೂಷನ್ ಒಳಗೆ ನಾವು ಕ್ಯಾಲ್ಕುಲೇಟ್ ಮಾಡ್ತೀನಿ ನೋಡಿ. ನಾನು ಸೊಲ್ಯೂಷನ್ ಮೊದಲಿಗೆ ಏನು ಕ್ಯಾಲ್ಕುಲೇಟ್ ಮಾಡ್ಕೊತೀವಿ, ರೇಂಜ್ ಕ್ಯಾಲ್ಕುಲೇಟ್ ಮಾಡ್ಕೊತೀವಿ. ರೇಂಜ್ ಇಸ್ ಈಕ್ವಲ್ಸ್ ಟು ಹೈಯೆಸ್ಟ್ ವ್ಯಾಲ್ಯೂ ಮೈನಸ್ ಲೋಯೆಸ್ಟ್ ವ್ಯಾಲ್ಯೂ. ಸರ್ಚ್ ಮಾಡಬೇಕು ಹೈಯೆಸ್ಟ್ ವ್ಯಾಲ್ಯೂ ಎಷ್ಟು ಐತಿ, ಲೋಯೆಸ್ಟ್ ವ್ಯಾಲ್ಯೂ ಎಷ್ಟು ಐತಿ. ಸರ್ಚ್ ಮಾಡಿ ನೋಡೋಣ. highest value ಇದ್ರೊಳಗ 42 4 6 ಐತಿ, 61 62 ಐತಿ. ನೆಕ್ಸ್ಟ್ 63 highest ಬಂತು. ನೆಕ್ಸ್ಟ್ ಇಲ್ಲಿ 64 ಐತಿ. highest value of the data is 64 minus in lowest value ಗೆ ಇರಬೇಕು 4 ಐತಿ. ಇದಕ್ಕಿಂತ ಎಷ್ಟು ಆಗುತ್ತೆ 3, ಇದಕ್ಕಿಂತ ಎಷ್ಟು ಆಗುತ್ತೆ 2 ಐತಿ ನೋಡಬೇಕು. 2 ಏನಿಲ್ಲ 3 ನ. ಸೊ 39 ಐತಿ, 38 ಐತಿ, 38 ಗಿಂತ ಸಮ ನೋಡ್ಕೋಬೇಕು, 38 ಗಿಂತ ಸಮ ನೋಡ್ಕೋಬೇಕು. 37 ಐತಿ, 37 ಗಿಂತ ಸಮ ನೋಡ್ಕೋಬೇಕು. ಇಲ್ಲ 37 ಆಗೈತಿ. ಇಲ್ಲಿ 32 ಬಂತು, 32 ಗಿಂತ ಸಮ ಯಾವ್ದು ಇದೆ ನೋಡ್ಕೋಬೇಕು. 32 ಗಿಂತ ಸಮ ಯಾವ್ದು ಇಲ್ಲ.
ಸೊ ಅದರ ಸಲುವಾಗಿ ಲೋಯೆಸ್ಟ್ ವ್ಯಾಲ್ಯೂ ಎಷ್ಟು ಅಂತಂದ್ರೆ 32. ಸೊ ಈಗ ನಮಗೆ ರೇಂಜ್ ಸಿಗ್ತದೆ 64 minus 32 is equals to 32. ಸೊ ಏನು ಸಿಕ್ತು ನಮಗೀಗ ರೇಂಜ್ ಸಿಕ್ತು. ಓಕೆ, ನೆಕ್ಸ್ಟ್ ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ನಂಬರ್ ಆಫ್ ಕ್ಲಾಸಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ನಂಬರ್ ಆಫ್ ಕ್ಲಾಸಸ್ is equals to ನಂಬರ್ ಆಫ್ ಕ್ಲಾಸಸ್ is equals to ಏನಂತ ಬರ್ತದೆ ನಿಮಗೆ 1 plus 3.322 into log n. ಏನಂತಂದ್ರೆ number of observations, total number of observations is called as n. Okay, number of classes is equal to 1 plus 3.22 into log n. ಹಾಗಾದ್ರೆ ಇದರಲ್ಲಿ 1 plus 3.322 into log 50. ಸೊ log 50 ಅನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು? ಈಗ ನಿಮಗೆ ಬ್ರಿಡ್ಜ್ ಕೋರ್ಸ್ ಸೆಷನ್ ಒಳಗೆ log ವ್ಯಾಲ್ಯೂ ಅನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿ, ಅದು ಇನ್ನೊಂದ್ಸರಿ ಹೇಳ್ತೀನಿ ನೋಡ್ರಿ. ಸೊ log ಟೇಬಲ್ ಯೂಸ್ ಮಾಡಿ ನಾವು ಈಗ log ವ್ಯಾಲ್ಯೂ ಅನ್ನು ಕ್ಯಾಲ್ಕುಲೇಟ್ ಮಾಡೋಣ. ಸೊ ನಿಮ್ಮ ಬುಕ್ ಹಿಂದ್ಗಡೆ 396 ಪೇಜ್ ಒಳಗೆ ಒಂದು log ಟೇಬಲ್ ಐತಿ. ಆ log ಟೇಬಲ್ ಓಪನ್ ಮಾಡ್ರಿ. ಸೊ ಇಲ್ಲಿ log ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕಾದಾಗ 50 ಐತಿ. ಓಕೆ, ಈ 50 log ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು. ಇದು ಮುಂದೆ ಡೆಸಿಮಲ್ ಪಾಯಿಂಟ್ ಮುಂದೆ ಏನೋ ಅಂತ ನೋಡ್ಕೋಬೇಕು, 0 ಐತಿ. ಸೊ ಇವಕ್ಕೆ ನಾವು ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಕರಿತೀವಿ. ಬಿಫೋರ್ ಡೆಸಿಮಲ್ ಪಾಯಿಂಟ್ ಏನು ವ್ಯಾಲ್ಯೂಸ್ ಇರ್ತಾವ ಅವಕ್ಕ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಕರಿತೀವಿ. ಆಫ್ಟರ್ ಡೆಸಿಮಲ್ ಪಾಯಿಂಟ್ ಏನಲ್ಲ ಅವು ನಾವು ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಯಾವ್ದು ಬೇಕಾದ ವ್ಯಾಲ್ಯೂ ಹಾಕಿದ್ರು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಇಲ್ಲಿ ವ್ಯಾಲ್ಯೂ ಏನೈತಿ 50 ಐತಿ, ಏನು ಪಾಯಿಂಟ್ ಇಲ್ಲ ಅಂದ್ರೆ ಪಾಯಿಂಟ್ 0 ಐತಿ ಅಂತ ಅರ್ಥ, ರೈಟ್? ಸೊ ಡೆಸಿಮಲ್ ಪಾಯಿಂಟ್ ಗಿಂತ ಎಷ್ಟು ಡಿಜಿಟ್ಸ್ ಅಂತ ನೋಡ್ಕೋಬೇಕು. ಅದು ಮುಂದೆ ಎಷ್ಟು ಡಿಜಿಟ್ ಇದಾವ? ಈಗ 0 ಮತ್ತು 5 ಎರಡು ಡಿಜಿಟ್ ಇದಾವ. ಸೊ ಅವನು ನೋಡ್ಕೋಬೇಕು 2 minus 1 ನೋಡ್ಕೋಬೇಕು. ಇಲ್ಲಿ ಆನ್ಸರ್ ಒಳಗ 1 ಬರ್ಕೊಂತೀವಿ, 1 ಪಾಯಿಂಟ್. ಆಮೇಲೆ ಏನು ಮಾಡಬೇಕಪ್ಪ ಅಂತಂದ್ರೆ 50 ಇಲ್ಲಿ 3 ಕಾಲಮ್ ಇರ್ತಾವ, ವ್ಯಾಲ್ಯೂಸ್, ಲಾಗರಿಥಮ್ಸ್ ಮತ್ತು ಮೀನ್ ಡಿಫರೆನ್ಸ್. ಅದರೊಳಗೆ 50 ವ್ಯಾಲ್ಯೂ ನೋಡ್ಕೋಬೇಕು. ನಾವು 3 ತರ ಮಾಡ್ತೀವಿ. ಇಲ್ಲಿ 0 0 ಇದೆ ತಿಳ್ಕೋಣ, ರೈಟ್? ಸೊ ಮೊದಲನೇ ಎರಡು ವ್ಯಾಲ್ಯೂ ಏನು ನೋಡ್ತೀವಪ್ಪ ಅಂತಂದ್ರೆ ನಾವು ವ್ಯಾಲ್ಯೂಸ್ ಕಾಲಮ್ ಒಳಗೆ ನೋಡ್ತೀವಿ. ಸೆಕೆಂಡ್ ವ್ಯಾಲ್ಯೂ ಅಂದ್ರೆ ಥರ್ಡ್ ವ್ಯಾಲ್ಯೂ, ಇಲ್ಲಿ ಇರ್ತಕ್ಕಂಥ ಥರ್ಡ್ ವ್ಯಾಲ್ಯೂ ಏನು ನೋಡ್ತೀವಪ್ಪ ಅಂತಂದ್ರೆ ಲಾಗರಿಥಮ್ ಒಳಗೆ ನೋಡ್ತೀವಿ. ಫೋರ್ತ್ ವ್ಯಾಲ್ಯೂ ಅನ್ನ ಮೀನ್ ಡಿಫರೆನ್ಸ್ ಕಾಲಮ್ ಒಳಗೆ ನೋಡ್ತೀವಿ. ಸೊ ಇಲ್ಲಿ ಎರಡು ಡಿಜಿಟ್ ಇದಾವೆ. ಮೂರನೇ ಕಾಲಮ್ ಅಂದಾಗ ಎರಡನೇ ಕಾಲಮ್ ಮತ್ತು ಮೂರನೇ ಕಾಲಮ್ ನೋಡೋ ಅವಶ್ಯಕತೆ ಇಲ್ಲ. ಅಂದ್ರೆ ಲಾಗರಿಥಮ್ ಮತ್ತು ಮೀನ್ ಡಿಫರೆನ್ಸ್ ಅನ್ನ ನೋಡೋ ಅವಶ್ಯಕತೆ ಇಲ್ಲ. 50 ಮುಂದೆ ಎಷ್ಟು ಐತೆ ನೋಡ್ಕೊಂಡು. ಸೊ 50 ಎಲ್ಲೈತೆ ನೋಡಿ, 50. ಸೊ 1 ಪಾಯಿಂಟ್ ಬರ್ತೀವಿ. 1 ಪಾಯಿಂಟ್ ಯಾಕೆ ಬರ್ತಂದ್ರೆ ಎರಡು ಡಿಜಿಟ್ ಇದಾವೆ. ಡೆಸಿಮಲ್ ಪಾಯಿಂಟ್ ಗಿಂತ ಎರಡರೊಳಗೆ 1 ಮೈನಸ್ ಮಾಡಬೇಕು. ಸೊ 50 ಮುಂದೆ ಏನು ಬರ್ತಿತ್ತು ಅಂದ್ರೆ ಮುಂದೆ ಏನಿಲ್ಲ ಅಂತಂದ್ರೆ 0 ಐತೆ ಅಂತ ಅರ್ಥ. 0 ಕಾಲಮ್ ನೋಡು, 50 ಮುಂದೆ 0 ಕಾಲಮ್, 50 ಮುಂದೆ 0 ಕಾಲಮ್ ನೋಡ್ಬೇಕು. ಅದೇ ಸಿಗ್ತದೆ 6990. ಸೊ ದಿಸ್ ಇಸ್ ದಿ ವ್ಯಾಲ್ಯೂ ಆಫ್ log n. ಸೊ ಗೊತ್ತಾಗಂತಂದ್ರೆ ಬ್ರಿಡ್ಜ್ ಕೋರ್ಸ್ ಅಲ್ಲಿ ಕಲಿತಿರ್ತಕ್ಕಂಥ ಕ್ಲಾಸ್ ನಲ್ಲಿ ಲಾಗರಿಥಮ್ ಮತ್ತು ಲಾಗರಿಥಮ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಗೊತ್ತಾಗುತ್ತೆ. ಸೊ ಈಗ ನನಗೆ ಏನು ಗೊತ್ತಾಯ್ತಪ್ಪ ಅಂತಂದ್ರೆ 1.699. This is the value of log 50, right? So log 50 value ಗೊತ್ತಾಯ್ತು ನಮಗೆ. ಈಗ ಅದನ್ನ ಡಿರೈವೇಶನ್ ಮಾಡೋಣ. ಎಷ್ಟಾಗೈತೆ? 1 plus 3.322 into log value ಎಷ್ಟು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ ನಾವು? 1.6990. ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ಏನು ಮಾಡಬೇಕು? 1 plus 3.322 into 6.9990 is equal to ಫೈನಲ್ ಆನ್ಸರ್ ಬರ್ತದೆ 6.644 ಸಮಥಿಂಗ್ ಬರ್ತದೆ, 6.64 ಅಂತ ಬರ್ತದೆ, ರೈಟ್? ಸೊ ಇವನ್ನ ಎರಡು ಮಲ್ಟಿಪ್ಲೈ ಮಾಡಿ ಒಂದಕ್ಕೆ ಕೂಡಿಸಿ ಅದು 6.64 ಬರ್ತೈತಿ. ಸೊ ಅದನ್ನ ಇದನ್ನ ಏನು ಮಾಡ್ಕೋಬೇಕು? ರೌಂಡ್ ಅಪ್ ಮಾಡ್ಕೊಂಡಾಗ ಎಷ್ಟು ಆಗೈತಿ? 7. ಸೊ ಈ ಡೇಟಾ ನಾವೇನು ಮಾಡ್ಕೋಬೇಕು ಅಂದ್ರೆ 7 ಕ್ಲಾಸ್ಗಳನ್ನ ಮಾಡ್ಕೋಬೇಕು, ರೈಟ್? ಸೊ 55 ಏನು ಅಂದ್ರೆ ಸೈಜ್ ಆಫ್ ದಿ ಡೇಟಾ ಸಿಗ್ತಿ 50 ಐತಿ. ಸೊ ಹೀಗಿದ್ದಾಗ ನಾವೇನು ಮಾಡ್ಕೋಬೇಕು ಅಂದ್ರೆ 7 ಕ್ಲಾಸ್ ಅನ್ನ ಮಾಡ್ಕೋಬೇಕು. ಸೊ 7 ಕ್ಲಾಸ್ ಮಾಡ್ಕೋತೀವಿ. ಅದರ ವಿಡ್ತ್ ಎಷ್ಟು ಇರಬೇಕು? ನೆಕ್ಸ್ಟ್ ಏನು ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ವಿಡ್ತ್ ಕ್ಯಾಲ್ಕುಲೇಟ್ ಮಾಡಬೇಕು. ವಿಡ್ತ್ ಇಸ್ ಈಕ್ವಲ್ಸ್ ಟು ಏನ್ರಿ? ರೇಂಜ್ ಡಿವೈಡೆಡ್ ಬೈ ನಂಬರ್ ಆಫ್ ಕ್ಲಾಸ್. ರೇಂಜ್ ಎಷ್ಟು ಐತಿ? ವಿಡ್ತ್
equals to range divided by number of class. ಹೌದಾ? ಸೊ ಈಗ ನೋಡೋಣ, ರೇಂಜ್ ಕ್ಯಾಲ್ಕುಲೇಟ್ ಮಾಡಿದ್ರಿ 32 ಐತಿ, ಡಿವೈಡೆಡ್ ಬೈ ನಂಬರ್ ಆಫ್ ಕ್ಲಾಸ್ ಎಷ್ಟು ಮಾಡ್ಬೇಕಂತ ಮಾಡಿ ನಾವೀಗ 7 ಮಾಡ್ಬೇಕಂತ ಮಾಡಿವು. ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡಿದಾಗ ಇದೆಷ್ಟು ಬರ್ತೈತಿ ಅಂತಂದ್ರೆ 4 ಪಾಯಿಂಟ್ ಸಮಥಿಂಗ್ ಬರ್ತೈತಿ. 5 32 5 ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ತಗೋಬೇಕು, ರೌಂಡ್ ಅಪ್ ಮಾಡ್ಕೊಂಡು ತಗೋಬೇಕು. ಅಪ್ರಾಕ್ಸಿಮೇಟ್ಲಿ ಇಟ್ ಇಸ್ 5. ಸೊ 32 by 7 ಮಾಡ್ಕೋರಿ, ಅದು ಅರೌಂಡ್ 5 ಬರ್ತೈತಿ. ಅದನ್ನ ರೌಂಡ್ ಅಪ್ ಮಾಡ್ಕೊಂಡು ಏನು ಮಾಡ್ಕೊಂಡ 5 ಅಂತ ಮಾಡ್ಕೋಬೇಕು. ಸೊ ಅಪ್ರಾಕ್ಸಿಮೇಟ್ಲಿ ದಿ ವಿಡ್ತ್ ಆಫ್ ದಿ ಕ್ಲಾಸ್ ಮಸ್ಟ್ ಬಿ 5, ರೈಟ್? ಸೊ ನಮಗೆ ಬೇಕಾದಂತ ಎಲ್ಲಾ ವ್ಯಾಲ್ಯೂಸ್ ಸಿಕ್ಕು. ಹೌದಾ? ಇನ್ನೊಂದು ನೆನಪಿರಬೇಕು, ದಿ ಲೋವರ್ ಲಿಮಿಟ್ ಆಫ್ ಫಸ್ಟ್ ಕ್ಲಾಸ್ ಶುಡ್ ಬಿ ಮಲ್ಟಿಪಲ್ ಆಫ್ 5. ದಿ ಲೋವರ್ ಲಿಮಿಟ್ ಆಫ್ ಫಸ್ಟ್ ಕ್ಲಾಸ್ ಶುಡ್ ಬಿ ಮಲ್ಟಿಪಲ್ ಆಫ್ 5. ಓಕೆ? ಸೊ ನೋಡೋಣ ಯಾವ ರೀತಿ ಫಾರ್ಮ್ ಮಾಡಬೇಕು ಅಂತ. ಸೊ ಇವನ್ನೆಲ್ಲ ರಬ್ ಮಾಡ್ತೀನಿ, ಇವೆಲ್ಲ ನೋಟ್ ಮಾಡ್ಕೊಂಡು ತಕ್ಕೋತೀನಿ. ರೇಂಜ್ ಗೊತ್ತಾಯ್ತು ನಮಗೆ, ಇವು ಇಂಪಾರ್ಟೆಂಟ್. 7 ಕ್ಲಾಸ್ ಆಗಬೇಕು, ವಿಡ್ತ್ ಆಫ್ ದಿ ಕ್ಲಾಸ್ ಎಷ್ಟು ಬೇಕು? 5 ಇರಬೇಕು. ಸೊ ಹಾಗಾದ್ರೆ ವೇಸ್ಟ್ ಮಾಡ್ಕೊಂಡು ನೋಡೋಣ. ಸೊ ಇವನು ಬರೀತಾರೆ, ಸಾರಿ 49 61 49 61 and 56 38 in ಪ್ರಾಬ್ಲಮ್ ಹಂಗೆ ಇರಲಿ. ಸೊ ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಯಾವ ರೀತಿ ಆಗುತ್ತೆ ಅಂತ ಈಗ ನೋಡೋಣ. ಇದಕ್ಕೆ ಟೇಬಲ್ ಹಾಕಿದ್ರೆ ಮತ್ತೆ ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಒಳಗೆ ಹಾಕಿದ್ವಲ್ಲ, ಒಂದು ವೇರಿಯೇಬಲ್ ಏನಾಗಿದೆ, ಇದು ವೇಟ್ ಆಫ್ ಸ್ಟೂಡೆಂಟ್ ಸೊಲ್ಯೂಷನ್ ಒಳಗೆ ಒಂದನೇ ಕಾಲಮ್ ಒಳಗೆ ಮಾಡ್ತಂದ್ರೆ ವೇಟ್ ಆಫ್ ಸ್ಟೂಡೆಂಟ್ಸ್ ಅಂತ ಬರ್ಕೋತೀನಿ. ವೇಟ್ ಟ್ಯಾಲಿ ಮಾರ್ಕ್ ಇನ್ನೊಂದು ಫ್ರೀಕ್ವೆನ್ಸಿ, ಇವು 3 ಕಾಲಮ್ನ ಹಾಕೋತೀವಿ. ಸೊ ಇಲ್ಲಿ ನಾವು ಏನು ಮಾಡ್ತೀವಿ, ವೇಟ್ ಒಳಗ ಕ್ಲಾಸ್ ಇಂಟರ್ವಲ್ಸ್ ಬರೀತೀವಿ. ನಾವು ಕ್ಲಾಸ್ ಇಂಟರ್ವಲ್ಸ್ ಎಷ್ಟು ಇರಬೇಕು ಹೇಳ? 7. ನಂಬರ್ ಆಫ್ ಕ್ಲಾಸ್ ಎಷ್ಟು ಇರಬೇಕು? 7 ಅಂತ ಹೇಳ. 7 ಯಾವ ರೀತಿ ಆಗ್ತಾವ್ರಿ? ಸೊ ಮೊದಲೇ ಕ್ಲಾಸ್ ಇಂಟರ್ವಲ್ ಏನಿರಬೇಕು? ಲೋವರ್ ಲಿಮಿಟ್ ಆಫ್ ಫಸ್ಟ್ ಕ್ಲಾಸ್ ಈಸ್ ಈಕ್ವಲ್ಸ್ ಟು ಈಸ್ ಮಲ್ಟಿಪಲ್ ಆಫ್ 5 ಅಂತ ಹೇಳ. ಸೊ ನಾವ್ ಏನು ಕನ್ಸಿಡರ್ ಮಾಡ್ಬೇಕಂದ್ರೆ ಲೋಯೆಸ್ಟ್ ವ್ಯಾಲ್ಯೂ ಕನ್ಸಿಡರ್ ಮಾಡಬೇಕು. ಲೋಯೆಸ್ಟ್ ವ್ಯಾಲ್ಯೂ ಮತ್ತು ಹೈಯೆಸ್ಟ್ ವ್ಯಾಲ್ಯೂ ತಗೊಂಡಿದ್ದೀವಿ. ಅದಕ್ಕೆ 32 ಲೋಯೆಸ್ಟ್ ವ್ಯಾಲ್ಯೂ ಇತ್ತು, 64 ಹೈಯೆಸ್ಟ್ ವ್ಯಾಲ್ಯೂ ಇತ್ತು. ಸೊ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಲೋಯೆಸ್ಟ್ ವ್ಯಾಲ್ಯೂ ಇಂದ ನಾವು ಕ್ಲಾಸ್ ಇಂಟರ್ವಲ್ ಅನ್ನು ಬರೆಯಕ್ಕೆ ಸ್ಟಾರ್ಟ್ ಮಾಡಬೇಕು. ಇದನ್ನ 32 ನಾವು ಫಸ್ಟ್ ಕ್ಲಾಸ್ ಇಂಟರ್ವಲ್ ತಗೊಂಡಿವಿ ಅಂತಂದ್ರೆ ಇದು ಮಲ್ಟಿಪಲ್ ಆಫ್ 5 ಆಗೋದಿಲ್ಲ, ಹೌದಾ? ಸೊ ಇದು ಬಿಟ್ಟರೆ ಮಲ್ಟಿಪಲ್ ಆಫ್ 5 ನೆಕ್ಸ್ಟ್ ಯಾವ ತಗೋರಿ? 35 ತಗೊಳ್ಳಿ. 35 ತಗೊಂಡಿದ್ರೆ ವ್ಯಾಲ್ಯೂ ಆಫ್ 32 ಇದ್ರೊಳಗೆ ಇನ್ಕ್ಲೂಡ್ ಆಗೋದಿಲ್ಲ, ಹೌದ್ರಿ? ಇದು ಬಿಡೋದಾಗೈತೆ ನಾವು. ಅದರ ಸಲುವಾಗಿ ಏನು ಮಾಡ್ಬೇಕಂತಂದ್ರೆ ನಾನು 30 ಲೋವರ್ ಲಿಮಿಟ್ ಆಫ್ ಫಸ್ಟ್ ಕ್ಲಾಸ್ ಏನಂತ ತಗೋತೀನಿ 30 ಇಂದ ಯಾಕೆ ತಗೋಬೇಕಂದ್ರೆ ನಮ್ದು ವ್ಯಾಲ್ಯೂ ಸ್ಟಾರ್ಟ್ ಆಗೋದೇ 30 ಇಂದ ಐತಿ. ಲೋಯೆಸ್ಟ್ ವ್ಯಾಲ್ಯೂ 32 ಐತಿ. ಸೊ ಮಲ್ಟಿಪಲ್ ಫಸ್ಟ್ ಕ್ಲಾಸ್ ಆಫ್ ದಿ ಲೋವರ್ ಲಿಮಿಟ್ ಆಫ್ ಫಸ್ಟ್ ಕ್ಲಾಸ್ ಯಾವುದು ಇರಬೇಕು? ಮಲ್ಟಿಪಲ್ ಆಫ್ 5 ಇರಬೇಕು. ಸೊ 32 ಬರೋದು ಮಲ್ಟಿಪಲ್ ಆಫ್ 5 ಆಗೋದಿಲ್ಲ. 35 ಬರ್ಬೇಕು ಅಂತಂದ್ರೆ 32 ಅದರೊಳಗೆ ಇನ್ಕ್ಲೂಡ್ ಆಗೋದಿಲ್ಲ. ಅದರ ಸಲುವಾಗಿ 30 ಇಂದ ಸ್ಟಾರ್ಟ್ ಮಾಡ್ತೀನಿ. ಸೊ 32 35 ವಿಡ್ತ್ ಎಷ್ಟು ಇರಬೇಕು? 5 ಅಂತ ಹೇಳ್ಯಾರ. ವಿಡ್ತ್ 5 ಇರಬೇಕು ಅಂತಂದ್ರೆ 32 35 ಮಾಡ್ಕೋತೀವಿ. 35 to 40 40 to 45 45 to 50 50 to 55 55 to 60 60 to 65 1 2 65 ಗಿಂತ ವ್ಯಾಲ್ಯೂ ಹೆಚ್ಚಾಗಿ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇವು ನಾವು ಆಸ್ ಪರ್ ಫಾರ್ಮುಲಾ ಮಾಡ್ತೀವಿ. ಎಷ್ಟು ನಮಗೆ ತಿಳಿದಿರಬೇಕು? ವಿಡ್ತ್ 5 ಇರಬೇಕು, ನಂಬರ್ ಆಫ್ ಕ್ಲಾಸಸ್ ಎಷ್ಟು ಇರಬೇಕು? 7 ಇರಬೇಕು ಅಂತ ಈಗಲೇ ಕ್ಯಾಲ್ಕುಲೇಟ್ ಮಾಡ್ಕೊಂಡಿವಿ. ಸೊ ಹೈಯೆಸ್ಟ್ ವ್ಯಾಲ್ಯೂ ಆಫ್ ದಿ ಲಾಸ್ಟ್ ಕ್ಲಾಸ್ ಎಷ್ಟು ಬಂತು? 65 ಬಂತು. ಇದರ ಅರ್ಥ ಏನಪ್ಪಾ ಅಂತಂದ್ರೆ 65 ಗಿಂತ ಮ್ಯಾಗಿನ ಯಾವ ನಮಗೆ ನಮ್ಮ ವ್ಯಾಲ್ಯೂ ಒಳಗೆ ನಮ್ಮ ಡೇಟಾ ಒಳಗೆ ಇರಾಗಿಲ್ಲ ಅಂತ ಅರ್ಥ ರೀ, ಹೌದಾ? ಸೊ ಈಗ ಏನು ಮಾಡಬೇಕು ಅಂತಂದ್ರೆ 30 to 35 ಒಳಗಿನ ವ್ಯಾಲ್ಯೂಸ್ ಇದ್ರೊಳಗೆ ಎಷ್ಟು ಅಂತ ನೋಡ್ಕೋಬೇಕು. ಓಕೆ, ನೆಕ್ಸ್ಟ್ 35 to 40 ಒಳಗಿನ ವ್ಯಾಲ್ಯೂಸ್ ಎಷ್ಟು ಅಂತ ನೋಡ್ಕೋಬೇಕು. 40 to 45 ಈ ರೀತಿಯಾಗಿ ಇಲ್ಲಿ ಎಕ್ಸಾಕ್ಟ್ 35 ಬಂದಿತ್ತು ಅಂತಂದ್ರೆ ಅದು ಇಲ್ಲಿ ತಗೊಳಂಗಿಲ್ಲ. ಎಕ್ಸಾಕ್ಟ್ 35 ಬಂದಿತ್ತು ಅಂತಂದ್ರೆ ಅದು ಇಲ್ಲಿ ತಗೊಳಂಗಿಲ್ಲ, ಇಲ್ಲಿ ತಗೋಬೇಕು. ಎಕ್ಸಾಕ್ಟ್ 40 ಬಂದಿತ್ತು ಅದು ಇಲ್ಲಿ ತಗೊಳಂಗಿಲ್ಲ, ಇಲ್ಲಿ ತಗೋಬೇಕು. ಅಂದ್ರೆ ಎಕ್ಸ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್ಸ್ ಅದಾವು. ಅಪ್ಪರ್ ಲಿಮಿಟ್ ಇಲ್ಲಿ ಎಕ್ಸ್ಕ್ಲೂಡ್ ಆಗಿ ಇಲ್ಲಿ ಇನ್ಕ್ಲೂಡ್ ಆಗಿರ್ತದೆ, ಹೌದಾ? ಸೊ ಎಕ್ಸಾಕ್ಟ್ 40 ಅಂತಂದ್ರೆ ಅದಿರಬೇಕು, ಇಲ್ಲಿ ತಗೊಳಂಗಿಲ್ಲ, ಇಲ್ಲಿ ತಗೋಬೇಕು. ಎಕ್ಸಾಕ್ಟ್ 50 ಇತ್ತು ಅಂತಂದ್ರೆ 50 ಇಲ್ಲಿ ಇರಂಗಿಲ್ಲ, ಇಲ್ಲಿ ನೆಕ್ಸ್ಟ್ ಕ್ಲಾಸ್ ಒಳಗೆ. ಸೊ ಅದ್ರ ಸಲುವಾಗಿ ಈ ರೀತಿ ಅಬ್ಸರ್ವ್ ಮಾಡಿ ನಾವೇನ್ ಮಾಡಬೇಕು ಅಂತಂದ್ರೆ
ಇಲ್ಲಿ ಟ್ಯಾಲಿ ಮಾಡ್ಕೊಂಡು ಹಾಕಬೇಕು. 30 ರಿಂದ 35 ಯಾವಾಗ ನೋಡ್ರಿ, 30 ಇಲ್ಲಿಲ್ಲ, ಇಲ್ಲಿಲ್ಲ, 5 39 ಐತಿ, ಈ ಕ್ಲಾಸ್ ಒಳಗೆ ಬರುತ್ತೆ, ಇದು ಬರಂಗಿಲ್ಲ. ನೆಕ್ಸ್ಟ್ ನೋಡ್ರಿ, ಇಲ್ಲೂ ಇಲ್ಲ, ಇಲ್ಲೂ ಇಲ್ಲ, ಇಲ್ಲೂ ಇಲ್ಲ, ಇಲ್ಲೂ ಇಲ್ಲ, ಇಲ್ಲೂ ಇಲ್ಲ, ಇಲ್ಲೊಂದು ಐತಿ, 32 ಒಂದು ಐತಿ. ಸೊ ಅಲ್ಲಿ ಏನು ಮಾಡ್ಬೇಕು ಅಂತಂದ್ರೆ ಒಂದು ಟ್ಯಾಲಿ ಮಾಡ್ಕೊಂಡು ಹಾಕೊಂಡು ಯಾರದವ ನೋಡ್ರಿ, 32 to 30, 30 to 35, 34 ಎಲ್ಲ ಐತೆ ಮತ್ತೆ ಇಲ್ಲ, 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 30 ಇಲ್ಲ, 3 ಇಲ್ಲ, ಇದೆ 3 ಇಲ್ವೇ ಇಲ್ಲ, 3 ಇಲ್ವೇ ಇಲ್ಲ, ಹಾ ಇಲ್ಲ, 30 ಮತ್ತು 34, 32 34 ಇವು ಫಸ್ಟ್ ಕ್ಲಾಸ್ ಒಳಗೆ ಬರ್ತವೆ. ಹೌದಾ? ಸೊ ಎಷ್ಟು ರೂಮ್ ಇದೆ? 2. ಹೌದಾ? ಟ್ಯಾಲಿ ಮಾಡ್ತೀನಿ ಯಾರು, 32 ಒಂದು, 34 ಒಂದು. ನೆಕ್ಸ್ಟ್ ಮಾಡಬೇಕು 35 to 40. ಸೊ 35 ಇಲ್ಲಿ ಬರ್ತದೆ, ಇಲ್ಲಿ ಬರೋದಿಲ್ಲ, 35 ಅಂತ ಇಲ್ಲಿ ಬರೋದು, 35 3 ಇಲ್ಲ, 3 1, ನೆಕ್ಸ್ಟ್ 2 ಇಲ್ಲ, 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 37 3 ಇಲ್ಲ, ಇಲ್ಲ, 37 again 4 ಇಲ್ಲ, ಇಲ್ಲಿ ಬರಿ 37 ಮತ್ತೊಂದು 5, 32 ಗೆ ಬರೋದು ಮಾಡಿಲ್ಲ. ನೆಕ್ಸ್ಟ್ ಬರಿ 39 5 6. ಸೊ ಎಷ್ಟು ಆದ್ರೆ ಇದೆ 32 35 to 40 ವ್ಯಾಲ್ಯೂಸ್ ಎಷ್ಟು ಅಂತಂದ್ರೆ 6. ಇವರಲ್ಲಿ ಫ್ರೀಕ್ವೆನ್ಸಿ ಬರ್ಕೊಂಡು ಇದೇ ರೀತಿ ನೀವು ಏನು ಮಾಡಬೇಕು ಅಂತಂದ್ರೆ ಎಲ್ಲಾನು ಕ್ಯಾಲ್ಕುಲೇಟ್ ಮಾಡಿ ಅದಕ್ಕೆ ಟ್ಯಾಲಿ ಬಾರ್ ಹಾಕಿ ಫ್ರೀಕ್ವೆನ್ಸಿನ ಕ್ಯಾಲ್ಕುಲೇಟ್ ಮಾಡಿ ಇದನ್ನ ಸೆಪರೇಟ್ ಆಗಿ ಬರೆದು ಅಂತಂದ್ರೆ ಸೊ ಈ ವೇರಿಯೇಬಲ್ ಫ್ರೀಕ್ವೆನ್ಸಿ ನಾವು ಏನು ಕ್ಯಾಲ್ಕುಲೇಟ್ ಮಾಡ್ಕೊಂಡಿರ್ತೀವಿ 2 ಮತ್ತು 6 ಈ ರೀತಿಯಾಗಿ. ಸೊ ಅದಕ್ಕೆ ನಾವೇನಂತ ಕರಿತೀವಿ ಅಂತಂದ್ರೆ ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ. ನೆನಪಿರಲಿ, ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಹಾಕಬೇಕು ಅಂತಂದ್ರೆ ಏನು ಮೈಂಡ್ ಒಳಗೆ ಇರಬೇಕು ಅಂತಂದ್ರೆ ನಮ್ಮದ ವಿಡ್ತ್ ಎಷ್ಟಿರಬೇಕು, ನಂಬರ್ ಆಫ್ ಕ್ಲಾಸಸ್ ಎಷ್ಟಿರಬೇಕು ಅಂತ ಗೊತ್ತಿರಬೇಕು. ಅದು ಗೊತ್ತಾದ್ರೆ ಮಾತ್ರ ನಾವು ಈ ರೀತಿಯಾಗಿ ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅನ್ನ ಹಾಕಬಹುದು. ಇದು ಹೋಮ್ವರ್ಕ್ ಮಾಡಿ ಮನೆ ಒಳಗೆ. ಸೊ ಮುಂದಿನ ಎಷ್ಟು ಹಾಕಿ ನೋಡಿ, 40 to 45 ಇಂದ 60 to 65 ತನಕ ಕ್ಲಾಸ್ ಅದಾವು. ಈ ಒಂದು ಕ್ಲಾಸ್ ಎಷ್ಟು ನೋಡ್ಕೊಳ್ಳಿ. ಟೋಟಲ್ ಫ್ರೀಕ್ವೆನ್ಸಿ ಕ್ಯಾಲ್ಕುಲೇಟ್ ಮಾಡಿದಾಗ 50 ಆಗಬೇಕು, n is equals to 50 ಆಗಬೇಕು. ಇಲ್ಲಿ ಟೋಟಲ್ ಫ್ರೀಕ್ವೆನ್ಸಿ ಇರುತ್ತೆ ಅದನ್ನ ಕ್ಯಾಲ್ಕುಲೇಟ್ ಮಾಡಿದಾಗ n is equals to 50 ಆಗಬೇಕು. ಓಕೆ, ಸೊ ಇಷ್ಟು ಮಾಡಿದ್ರೆ ಅಂತ ತಿಳ್ಕೊಂಡು ನೆನಪಿರಲಿ, width ಮತ್ತು ನಂಬರ್ ಆಫ್ ಕ್ಲಾಸಸ್ ಆರ್ ವೆರಿ ಇಂಪಾರ್ಟೆಂಟ್. width is equals to range divided by number of class is equals to 1 plus 3.322 log n. ಓಕೆ, ಮತ್ತೆ ನೆಕ್ಸ್ಟ್ ಕ್ಲಾಸ್ ಬೇರೆ ಎಕ್ಸಾಂಪಲ್ ಸಾಲ್ವ್ ಮಾಡೋಣ. ಓಕೆ, ಥ್ಯಾಂಕ್ ಯು.